ಸಂಜೆ ಎಟ್ರ ಗಂಟೆ ಬಿದ್ದಿರ ಬ್ಯಾಡ ನನಗಂತರು ಆ ಹುಡುಗಿ ನಂಬರ್ ಕೊಡ್ತಾಳ ಅಂತಂದ್ರ ರಗಡ್ ಕಾಡಾಕತ್ತಾಳ ಅವನು ಹೆಂಗಾರ ಮಾಡಿ ಅವನು ಹೆಸರು ಡಿಲೀಟ್ ಮಾಡಿಸ್ಬೇಕಂದ್ರೆ ಒಟ್ಟ ತಿಳಿವಲ್ದ ಆ ತಗ ಹುಡುಗಿ ಬರತೈತಿ ಬರ್ಲಿ ಬರ್ಲಿ ರಮೇಶ್ ನಗು ನಗುತ್ತಾ ನಾ ಬರುವೆ ನಗುವಿನಲೇ ಮನಸ್ಸಿರುವೆ ನಗು ನಗುತ್ತಾ ನಾ ಬರುವೆ ನಗುವಿನಲೇ ಮನಸ್ಸಿರುವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸ್ಸುವೆ ಕುಣಿಯುವೆ ನಾನು ಕುಣಿಸುವೆ ನೀನು ಜಗವಿವೆ ಮರೆಯನ್ನೇ ಮುತ್ತು ಮಾತು ಮುತ್ತು ನಿನ್ನ ಮುತ್ತು ನನ್ನ ಮುತ್ತು 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 ಮಾತು ಮುತ್ತು ನಿನ್ನ ಮುತ್ತು ನನ್ನ ಮುತ್ತು ಜೊತೆಯಾಗಿ ಹಿತವಾಗಿ ಸರಿಯಾದ ಕನಸಾಗಿ ಮನವಿಯಾಲಿಯ ಆಡಿದೆ ಮುತ್ತು ಮುತ್ತು ಮಾತು ಮುತ್ತು ನೀನು ಮುತ್ತು ನನ್ನ ಮುತ್ತು 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 ಮಾತು ಮುತ್ತು ಸೋದರ ಮಾವ ಇರ್ಬೇಕಲ್ಲ ಟೇಲರ್ ಮಾವ ಈ ನಮ್ಮಣ್ಣಿ ಟೇಲರ್ಗೆ ಬಿಟ್ಟು ನಡುದಾರಾಗ ಹಿಂಗೆ ನಿಂತು ಬಿಟ್ಟಿಲ್ಲ ಏನು ಸಮಾಚಾರ ಅಂತ ಏನಾರು ಮಾಡ್ಬೇಕಂತ ಮಾಡಿಲಿ ನಿಮ್ಮ ಅವ್ವಾಗಂತ್ರು ಹೇಳಿಲಿ ನಿಮ್ಮ ಅವ್ವ ಅಂತರೂ ಮೆಂಬರ್ ಆಗ್ಯಾಳ ಹೌದು ಮತ್ತ ಅಲ್ಲಿ ನಿಮ್ಮ ಅವ್ವಗರ ತಿಳಿಲಿಲ್ಲ ಏನಂತ ನೀನು ಹರಿಯದಿದ್ದಾಗ ಲಗ್ನ ಮಾಡಿದ್ರ ಏನ್ರ 6-4 ಹೊಡಿತಿ ಹೌದು. ಆ ಏನಾರ ಬಲ ನೆನಪಿ 9 ಹೊಡೆಯತನ 6-4 ಹೊಡಿತಿ ಲಗ್ನ ಆಗ್ಲಿಕ್ಕಂದ್ರ 0ಕ್ಕೆ ಬಂದ್ ನಿಂದಿರ್ತಿ ನಾಯರ್ ಏನ್ ಮಾಡ್ಲೋ ಮಾರೆ ನನ್ನ ಕೈಯಾಗ ಏನೂ ಇಲ್ಲ ನಮ್ಮ ಅವ್ವ ಮನಸ್ಸು ಮಾಡಿಸ್ಬೇಕಟ್ಟ ಈಗ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ಏ ಜಾನು ಹೌದಲ್ಲ ನಿಮ್ಮ ಅವ್ವಾಗ ಸೀದಾ ಹೋಗಿ ಹೇಳ್ಬಿಡಿ ಈಗ ಏನಂತ ನಾನು ಟೇಲರ್ ಮಾವನ್ ಮ್ಯಾಗ ಮನಸ್ಸಾಗೈತೆ ಅಂತ ಹೇಳ್ಬಿಡ ಕಸಬರ್ಗೆ ಬಡ್ಡಿ ತಗೊಂಡ್ ಬೆಣ್ಣ ಹತ್ತಾಳ ನಮ್ಮವ್ವ ಲೇ ನೀ ಎಲ್ಲ ಹಿಂಗಂತಿ ಆದ್ರ ಆ ಸಂಜೆ ಅದನಲ್ಲ ನಮ್ಮ ಅವ್ವನ್ಗೆ ಏನೇನು ಹೇಳಿ ತಲೆ ಕೆಡಿಸ್ಬಿಟ್ಟಣ ನಿಮ್ಮ ಅವ್ಗ ಬಾಳ ಹುಷಾರಿರನ್ನ ನಿಮ್ಮ ಅವ್ಗ ಇಲೆಕ್ಷನ್ ನಿಂದ್ರಿಸ್ತಾರ ಅಂತಾರ ಅವ್ನ ಹಿಂದ ಬೆನ್ನ ಹತ್ತಿ ಸಂಜೆ ಬೋಳ್ಸೇ ಬಿಡ್ತಾನ ಕರೇನ ಅದು ಮಾತ್ರ ನಿಮ್ಮ ಅವ್ಗ ಅವ್ರ ಜೋಡಿ ಬೆನ್ನ ಹತ್ತಿ ಬೇಡ ಅಂತ ಹೇಳಟ ನಾ ಯಾರು ಎಷ್ಟು ಹೇಳೋ ಮಾರ್ರೆ ಇಲೆಕ್ಷನ್ದಾಗ ನಿಂದ್ರಬೇಕಂತಾಳ ಇದ್ದ ಮನ್ಯಾಗಿನ ರೊಕ್ಕ ಎಲ್ಲ ಹಾಳು ಮಾಡಕ್ ಹತ್ತಿ ಬಿಟ್ಟಾಳ ಪುಣ್ಯಾತ್ಗಿತ್ತಿ ಅಲ್ಲ ಏನಾರ ಯಾಕೆ ಮಾಡೋಲ್ಲ ಯಾಕ ನಿಮ್ಮ ಅವನ್ ಅಂತ ಒಂದಟ್ಟು ಬದಿಗಿಡ ನಂದ ನಿಂದ ಎಲ್ಲಿಗೆ ಬಂತಟ್ಟು ಹೇಳಲ್ಲ ನಂದ ನಿಂದ ಏನ್ ಸುದ್ದಿ ತಗೊಂಡ್ ಏನ್ ಮಾಡ್ತಿ ಈಗ ನಂದ ನಿಂದ ಸುದ್ದಿ ತಗೊಂಡ್ ಬಂದಿ ಅಂದ್ರ ನಮ್ಮ ಅವ್ವ ಕಸಬರ್ಗೆ ಬಡ್ಡಿನ ತರ್ತಾಳ ಅಂತ ಹೇಳಿದ್ನ ಏನಾರ ಯಾಕಿರವಲ್ಲ ಯಾಕೆ ಇದ ಗುಂಗ್ನ್ಯಾಗ ಒಂದು ಏನಾರ ಹೌದಲ್ಲ ಹೌದ ತಂಡಿನ ಹೆಚ್ಚಾಗಿದೆ ಜಾಡ್ಸುದ ಈಗ ಜಾಡಿಸುದ ಮುಂದು ಯಾವ ಜಾಡಿಸ್ಬಾರ್ದು ಹಿಂದೂ ಯಾವ ಜಾಡಿಸ್ಬಾರ್ದು ವರ್ಷ ಜಾಡ್ಸುದೈತೆ ಬಾ ಮಿಜಿಕಿಲಿ ಮ್ಯಾಗ ಬಂದಿರ್ಬೇಕ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೋ ಅನ್ನ ಬ್ಯಾಡ ಚಾಕ್ಲೇಟ್ ಆನಿ ಬಂದಾನೆ ಆಟ ಆಡಿದ ಮ್ಯಾಲ ಬೇಕಾದನೆ ತಿನ್ನ
ಏನ ಸಜ್ಜ ಆಗ್ಲಿಲ್ಲ ಇದು ಹೌದಲ್ಲ ಒಟ್ಟ ಸಜ್ಜಾಗ್ಲಿಲ್ಲ. ರಿದಮ್ಸ್ ಬೇಕು ರಿದಮ್ಸ್. ಅಯ್ಯೋ ಅಜ್ಜರ್ ಬಂದ್ರು. ಹೆಣ್ಣಿಗೊಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿಗೊಂದು ಆಸೆ ಇಟ್ಟನು. ಹೆಣ್ಣಿಗೊಂದು ಅಂದ ಕೊಟ್ಟನು ನಮ್ಮ ಶಿವ ಗಂಡಿಗೊಂದು ಆಸೆ ಇಟ್ಟನು. ಹೆಣ್ಣು ಗಂಡು ಆಡುವಾಗ ಕಾಣದಂತ ಮಾಯವಾದನು. ನಮ್ಮ ಶಿವ ಕಾಣದಂತ ಮಾಯವಾದನು. ಆಚುಗಳು ಯಾವ ಊರ್ನಿಂದ ಬಂದ್ರಿ? ಜೈ ಕೊಡಗಲ್ ಬಸವಣ್ಣ. ಅಯ್ಯಯ್ಯೋ ಇಲ್ಲಿಗೆ ಯಾಕೆ ಬಂದ್ರಿಪ್ಪ? ಗಾಳಿ ಬಾಳ ಆಗಾಕತ್ತೈತಿ. ಅಯ್ಯಯ್ಯೋ ಭೂಮಿ ಗಡ 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 ನಡಗಾಕತ್ತೈತಿ. ತೆಳಗ ನಡ್ಗೆ ಐತಿ, ಒಳಗ ಒಳಗ ಬೆಂಕಿ ಹತ್ತೈತಿ. ನಿನ್ನೆ ಹತ್ತಿತ್ತ ಒಳಗ ಉರಿಯಾಕತ್ತೈತಿ. ಚರಿಗೆ ತಗೊಂಡ್ ಹೋಗ. ಹೋಗ್ಲಿ. ಇಬ್ರು ಕೂಡಿ ನಾಯಿ ತೇಗುವಂಗ ತೇಗಾಕತ್ತಿರಲ್ಲ. ಎತ್ತಾರು ಓಡಿ ಹೋಗೋರಿದ್ದೀರೇನು? ಯೋ ಯಜ್ಜ ತೇಕಾಕತ್ತಿಲ್ಲ, ಕಬಡ್ಡಿ ಆಡಾಕತ್ತಿದೀವಿ. ಬೇಕಾದ್ರೆ ನಿನ್ನ ತೇಗಿಸ್ತೀವಿ ಹೊರತಾಗ ನಾವು ತೇಕಂಗಿಲ್ಲ ನೋಡ್ರಿ ಅಜ್ಜ. ತೇಕಂಗಿಲ್ಲ. ನಾವು ಬೇಕಾದ್ರೆ ಪವರ್ ಇತ್ತಂದ್ರ ತೇಗು ಗೀಕು ಇಲ್ಲ, ಹೇಳುದಷ್ಟ. ಏನಿಲ್ಲ ಅಜ್ಜ, ಮಣಕಾಲ್ಯ ಕುಂತು ಎದ್ದು ಕುಸ್ತಿ ಆಡುದು. ಮಳಕ್ ಏನು ಮಣಕಾಲ್ಯ ಕುಂತು ಕುಸ್ತಿ ಆಡುದು. ಮಣಕಾಲ ಗಿಣಕಾಲ ಕೆತ್ತಿ ಹೋಗ್ತಾವಲಿ ಮಗನ. ಹಾ ಅವೆಲ್ಲ ಉಳಿತಾವ. ನಾವ್ ಇದು ಹಾಕೋತೇವಿ ನಿಕ್ಯಾಪ್ಸ್. ರಕ್ತ ಸೋರ್ತೈತೆ. ಅಯ್ಯೋ ದವಾಖಾನಿ ಆಯ್ತ್ರಿಪ್ಪ. ಇಲ್ಲೇ ಮ್ಯಾಗ ಐತಿ. ಅಜ್ಜರ ತಿಳಿಸಿ ಹೇಳೋಂಗ. ಅಜ್ಜರ ನಾನು ಮದುವೆ ಆಗ್ಬೇಕಂತ ಭಾಳ ಆಸೆ ಇಟ್ಕೊಂಡ್ ಕುಂತೀನ್ರಿ. ಆದ್ರೆ ಮದುವೆ ಆಗೋ ಗಂಡ ಸಿಗೋಲ್ರಿ, ಹೆಂಗ್ ಮಾಡೋಣ ಅಂತೀರಿ? ಇಲ್ಲೇ ಅದನ್ನಲ್ಲ ಭೂಪ ಹಿಡ್ಕೊಂಡು ನನಗ ಅಪ್ಪ. ಇವ್ ನಿನಗೆ ಮ್ಯಾಚಿಂಗ್ ಆಗೋದಿಲ್ಲ ಶಿಷ್ಯ ಬಾಲೆ. ಇವ್ ನಿನಗೆ ಮ್ಯಾಚಿಂಗ್ ಆಗೋದಿಲ್ಲ. ಇವ್ ಮ್ಯಾಚಿಂಗ್ ಆಗೋದು ಎಮ್ಮಿಗೆ. ಅದೆಲ್ಲ ಕರೆ. ಅವ ಎಮ್ಮಿಗೆ, ನಾ ನಿನಗೆ. ನೀ ಅದೆಯಲ್ಲ ಆ ಸಂಜುಗ ಅಡ್ಡಿಲ್ಲ. ಅಡ್ಡಿಲ್ಲ. ಹಾ ಹಾ ಮುಂದ ಹಾ ಬರ್ಲೆ. ಕರಿ ಚಸ್ಮಾ ಹೋಗತ್ರ ಹೊರಗ ಮತ್ತೀನಿ. ಕರಿ ಚಸ್ಮಾ ನೋಡಂಗ್ ಕಾಣಸಾಕತ್ರಿ. ಇವ್ ಯಾವ ಮಂಗ್ಯನ ಮಗ ಕಾಣಿಸ್ತಾನ? ಇಬ್ಬರ ಗಂಟ್ ಬಿದ್ದಾರ. ಅದ್ರಾಗ ಯಾರ ಮದುವೆ ಆಗ್ಲಿ ಹೇಳ್ರಿ ಅಪ್ಪಾರ ನೀವು. ಅಪ್ಪಾರ ಹಾ ರೀ ಇಬ್ಬರಂತ್ರು ನಾವು ಗ್ಯಾರಂಟಿ. ಇನ್ನೊಬ್ಬವ ಯಾರಂದ್ರ ನಿಮ್ಮ ಅಪ್ಪ ವಿಕಟ್ ಕೀಪರ್ ಏನ? ನೀವು ಬಾಲೆ ಹಾ ರೀ ಒಬ್ಬ ಟೆಪಿಗೆ ಹಾಕೊಂಡ್ ಗಂಟು ಬಿದ್ದಾನ ನಿಮಗೆ. ಟಪ್ಪಿಗಿಲ್ಲ ಆಗಿಲ್ಲ. ಟೆಪಿ ನೀನಲ್ಲ ಹುಚ್ಚಿ ಆ ಮರಿ ಹುಚ್ಚಿ ಬರಾಕತ್ತಾನ ಒಬ್ಬ. ಮರಿ ಹುಚ್ಚಿ ಇವ್ರ ಅವನ್ ನೋಡಾಕ ಬರಾಕತ್ತಾನ. ನಿಮ್ಮ ಅವನ್ ನೋಡಕ್ ಬಂದಾನ. ಇವ್ರ ಅವನ್ ಜೊತೆ ಮಾತಾಡ್ಬೇಕಂತ ಬಂದಾನ. ಅವ್ ಎದಕ್ ಬಂದಾನ ಅಂದ್ರ ಈಗಿನ ಸಲುವಾಗಿ ಬರ್ತಾನ. ಹೌದ್ರಪ್ಪ. ನಿನಗಲ್ಲೇನ ಜನವ? ಅಯ್ಯ ನನಗೇನು ಗೊತ್ತಾ ಮರೆಯ. ಅಲ್ಲ ನಮ್ಮ ಅವ್ವನ್ ಕೂಡ ಮಾತಾಡ್ಕೊಂಡ್ರು ಪಿಸು ಪಿಸು ಅಂತ ಕುಂದಿರ್ತಾನಲ್ಲ, ಅದಕ್ಕೆ ಏನಾರ ಇರ್ಬೋದು ಅಂತ ಅನ್ಕೊಂಡಿನ್ರಿ. ಇಲ್ಲ ರೀ ನನ್ನ ಸಲುವಾಗಿ ಬರಂಗಿಲ್ರಿ ಅವ. ಅಲ್ಲ ನಮ್ಮ ಅವ್ವನ್ ಕೂಡ ಮಾತಾಡ್ತಾನ್ರಿ, ಅವ್ನು ಸ್ವಲ್ಪ ರೊಕ್ಕ ಬೇಕಾಗಿರ್ತಾವಲ್ಲ ಇಸ್ಕೊಂಡು ಹೋಗೋಣ ಅಷ್ಟ. ಬರೋಬ್ಬರಿ ಐತಿ ನಿಂದೆಲ್ಲ ಖರೆ ಸುಳ್ಳಲ್ಲ. ಹಾ ರೀ ಆದ್ರೂ ನಿನ್ನ ಮ್ಯಾಗ 3 ಮಂದಿ ಕಣ್ಣೈತಿ. 3 ಮಂದಿ ಕಣ್ಣೈತಿ. 3 ಮಂದಿ ಕಣ್ಣು ಯಾರ್ದಿರ್ಬೋದ್ರಿ ಅದು? ಯಾವ ಅದ ನೋಡು ಸಂತ್ಯಾಗ ಬಿದ್ದಾವ. ಸಂತ್ಯಾಗ ಒಬ್ಬ ಅದಾನ ಸ್ಟೇಜ್ನ್ಯಾಗ ಇಬ್ರು ಅದಾರ. ಇಲ್ಲೇ ಮುಂದೆ ಕುಂತಾರಲ್ಲ ಅವನು ಇದ್ದಿರ್ಬೇಕೇನ? ಅವನು ಕಣ್ಣು ಕಾಣುದಿಲ್ಲ. ಇಲ್ಲ ಆಯ್ತ್ರಿ ಅದು ನೀವು ಈಗ ಹೆಂಗಂತೀರಿ ಹೆಂಗ ಕೇಳೋಣಂತ್ರಿ. ಆದ್ರ ಅಜ್ಜಾರ ಏನಾರ ಮಾಡಿ ಗದಲ ಮಾಡಿ, ಗಜಮ ಅಲ್ಲ ಗದಲ, ನಮ್ದು ಈಕಿಂದ ಲಗ್ನ ಮಾಡಿ ಕುಡಿಸ್ಕೊಡ್ರಲ್ಲ ಅಜ್ಜಾರ. ನಿಮ್ಮ ಕಾಲು ತೊಳೆದ ಕಾಲು ಮುರಿದ ಕೈಯಾಗ ಕೊಟ್ಟು ಕಳಿಸ್ತೇವ್ರಿ. ಬರೋಬ್ಬರಿ ಅಂತಿ ಮಗನ. ಇರ್ಬೇಕು ನೀನು ಅಂತವ್ರು 4-5 ಮಂದಿ. ನಾವು ಮಠದಾಗ ಇರುದಿಲ್ಲ ಸುಡ್ಗಾಡಕ್ಕ. ಹೌದಾ ಮಗನ? ಎತ್ತಂದ್ರು ಬಂದಾನ ಯಾರಿಗೂ ಗೊತ್ತ. ಗಟ್ಟಿಯಾಗಿ ಹಿಡ್ಕೊಂತೇನೆ. ಉದುರಿತ್ತಪ್ಪ ಯಪ್ಪ. ಇಲ್ಲ ಗಟ್ಟಿಯಾಗಿ ಹಿಡ್ಕೊಂತೇನೆ. ನೀ ಅನ್ನೋದು ಏನು ಸುಳ್ಳಲ್ಲ. ನೋಡ್ರಿ ಹ್ಯಾಂಗ ಮಾಡೋಣ ಅಂತೀರಿ ಹಂಗೆ ಮಾಡೋಣ. ನೀವು ಹೆಂಗಾರ ನಾ ಮಾಡ್ಕೊಂತೀವ್ರಿ ಜರ ಹೋಗಿ ಬರ್ರಿ. ಹೋಗಿ ಬರ್ಲ್ಯಾ? ಇನ್ನೂ ನಿಮ್ಮಿಬ್ಬರದು ಬರೋಬ್ಬರಿ ಮಾಡ್ಬೇಕಂತ ನಿಂತೇನೆ. ನಾವು ಮಾಡ್ಕೋತೀವ್ರಿ, ಮಾಡ್ಕೊಂಡು ನೋಡು. ನಾವು ಮಾಡ್ಕೋತೇವಳು ಯಜ್ಜ. ಅವನವ್ನು ಬೇರೆ ಕಡೆ ಮಾಡಿಸಿ ಹಿಂಗಾಗಿವ್ ನಾವು. ಎಷ್ಟು ಮಂದಿ ಭೇಟಿ ಆಗಿಲ್ಲ ನಮಗಿಂತವ್ರು. ಮಾಡ್ರಿ ಹಂಗಾರ. ನೀವು ಮುಂದೆ ನಿಂತ್ರ ನಮಗೆ ಮಾಡಕ್ ಮನ್ಸ ಬರಂಗಿಲ್ರಿ. ಹಂಗಾರ ಹೋಗಿ ಬರ್ಲಿ ಅಣ್ಣ. ಹಾ ರೀ ಹೋಗಿ ಬರ್ಲಿ. ಹೋಗುದು ಅಕ್ಕಿ ಅಜ್ಜಂದ ಹರಿದಾಗ ಕಳ್ಸುನು ಅಂತೇನ. ಅರ್ಜುನ್ ಇವ್ ಯಾರು ಅನ್ನೋದು ಗೊತ್ತಾತೇನ?
ಇಲ್ಲ ಗೊತ್ತಾಗಿಲ್ಲ ನನಗ. ಆಟೋ ಆಟೋ ಹೊಡಿತಾನಲ್ಲ ಸಂಜೆ ಇವ ಮಗ ಕಳ್ಳ ಪುರ್ಲ್ಯಾ ಅಲ್ಲಿದ್ದ ಹರಿದಿ ಯಾರ್ದ ಹಾಕೊಂಬಂದಾನ, ಮೂರ್ದ ಅರ್ಬಿ ಹಾಕೊಂಬಂದೇನ ಯಾರ್ದ ಅರಿಬಿ ಹಾಕೊಂಬಂದಾನ. ಗೊತ್ತಾಗಿತ್ತು ನನಗೂ ಅವಾಗ. ನಿನಗೆ ಎಬಸ್ಕೊಂಡ್ ಹೋಗ್ಬೇಕಂತ ಮಾಡ್ಯಾನ. ನನ್ನ ಎಬ್ಬಿಸ್ತಾನ ಇವ. ಎಬಸ್ತೇನೋ ಡಬ್ಬ ಮಕ್ಕೋತೀನಿ ಅಪ್ಪಿ. ಮೊದಲ ಕಾಲಾಗ ಅದು ಅದೇನಪ್ಪಣ ನಿಗುದಿಲಿಕ್ಕೆ ನನಗೆ ನಿಗುದಿಲ್ಲ. ಕ್ವಿಂಟಲ್ ಬರ್ತೈತಿ. ಹೋದ ವರ್ಷ 1 ಕ್ವಿಂಟಲ್ ಸಿಡಿ ಹೊಡೆದೇನೆ ಅಂತ, ಇದು 2 ಕ್ವಿಂಟಲ್ ಬಿಟ್ಟೇನೆ ಎಣ್ಲೆ ಮಗನ. ಸಿಡಿ ಅನ್ನ ಚಜಕ ಹೊಡೆದೇನ? ಕಾಲು 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 ಕಲ್ಲ ಫಸ್ಟ್ ನನ್ನ ಸಲುವಾಗಿ ನೀನು ಬೇಸಿ ಹಾಕೊಂಡು ಬಂದಿ ಅಂದಂಗೈತೆ. ಆಯ್ತಾಳ ನಮ್ಮ ಅಮ್ಮನ ಹತ್ರ ಹೋಗೋಣ, ಆಕೆ ಏನು ಹೇಳ್ತಲ್ಲ ಅದನ್ನ ಮಾಡೋಣ. ಆತಳ ಅಷ್ಟು ಮಾಡ್ರಿ. ನಿಮ್ಮ ಅವನಂತಲ್ಲಿ ಹೋದ್ರೆ ಬಿಡ್ತಾರ ಮಾಡಿ ಅನ್ನ. ಮತ್ತೇನ್ ಅಜ್ಜಾರ ಬಂದಾರ ಕಾಲು ಮುರಿದು ಕೈಯಾಗ ಕೊಡ್ನು ಅಂತಾರ. ಬ್ಯಾಡ ಬ್ಯಾಡವ ಇವು ಬ್ಯಾಡ ಅಂತೀಯ. ಡಿಲೀಟ್. ಏಯ್ ಸರಿಯೋ ಅಲ್ಲೋ ಕಳ್ಳ ಸ್ವಾಮಿನಿ. ಕಳ್ಳ ಸ್ವಾಮಿ ಅಲ್ಲ, ಪಕ್ಕಾ ಸ್ವಾಮಿನ ಅದೇನ. ನಿಂದ ಏನು ಇದ್ದಿದ್ದ ಮನುಷ್ಯನೇ ಅಂದೆಲ್ಲ ತಿಳಿಸಿ ಹೇಳಕ್ ಬಂದೇನೆ ಆಕಿಗೆ. ಹೇಳಿ ಅಜ್ಜ ಹೇಳಿ ಅಜ್ಜ ಏನೈತಿ ನಮ್ದು ಬಗ್ಗೆ ಸಮಸ್ಯೆ ಏನೈತಿ ಹೇಳ ಸಮಸ್ಯೆ ಅಂದ್ರ ಹೇಳ 5 ಎಕರೆ ಕಬ್ಬು ತಿಂದು ಬಂದ, ನೀನು ಎಳಿಗೆ ಆಗುದಿಲ್ಲ. ಕಬ್ಬ ಕಡಿವಲ್ರು. ಕಬ್ಬು ಕಡಿದ್ರೆ ತಿಂದಾರ ತಿಂತಿ ಗಾನಾಕರ ಹಾಕ್ತಿ. ಫುಲ್ ಪವರ್ ಅದಾನವ ಜನ, ಫುಲ್ ಪವರ್ ಅದಾನ. ಕಬ್ಬು 5 ಎಕರೆ ಸಾಂದಾತ ನೋಡಿ ಹ್ಯಾಂಗ ಬೆಳ್ದಾನ, ಪಟ್ಟದ ಕ್ವಾಣ ಬೆಳ್ದಂಗ ಬೆಳ್ದಾನ. 4 ಪಟ್ಟದ ಕ್ವಾನ ತಾ ಅಲ್ಲೇನಪ್ಪ. ಬೆಕ್ಕಿನ ಮರಿ ಅಂದ್ಬಿಡು ಹೋಲಿ ಅತ್ತ. ಬೆಕ್ಕಿನ ಮರಿ ಅಲ್ಲಿ ಅಂತಿದ್ನಿ. ಬ್ಯಾಡ ಹೇಳು ಮಾರಾಯ. ಬ್ಯಾಡ ಒಂದು ಮಂತ್ರ ಹಾಕಿ ಹೋಗ್ಬಿಡ್ತೇನೆ, ಇಬ್ರು ಈಗಿನ ಆಗಂಗಿಲ್ಲ ನೀವು ಮತ್ತೆ ಹೇಳ. ಬೇಡ ಮರ ಇನ್ನೊಂದು ಸೀಸನ್ ಮುಗಿಲ್ ಕಾರ್ತಿಕ್ದ ಆಮೇಲೆ ಮಾತ್ರ ಹೌದಾ ಏರ್ಲಿ ಹಂಗಾರ. ಈಗ ಹೋಗುದು ಅಕ್ಕಿ ಒಂದ್ ಚಲೋದ ಅಂದ್ ಹೋಗ ನಮ್ಮ ಇಬ್ಬರಿಗೂ ಜಾಣದ ಮಾತು ಕೇಳ್ತೇನೆ. ಹಂಗೋ ನಿಜ ಜೀವನದಾಗೂ ಹಾಳಾಗೇನೆ, ಈ ಟೇಜ್ನ್ಯಾಗೂ ಹಾಳಾಕೇನೆ. ನೀವಿಬ್ರು ಚಂದಾಗಿರ್ರಿ, ಅದಕ್ಕೆ ನನಗೆ ಸಂತೋಷ ಐತಿ. ನನ್ನ ತಾಯಿಗೆ ರಾತ್ರಿ ಹಗಲಿ ಸೇವಾ ಮಾಡ್ತೇನೆ, ಚಂದಾಗಿರ್ರಿ. ಯಜ್ಜ ಉದ್ರಿಸಿ ಕಳ್ಸು ನೀನು. ಯಾಡ್ ನಿನ್ನ ಗಜ್ಜ ಹಿಡ್ಕೋತೇನೆ ನನ್ನ ಬಜ್ಜ. ನಾ ವರ ಕೊಟ್ರೆ ನನಗ ಗಜ್ಜ ಕೊಡ್ತೀಯಾ? ಗಜ್ಜ ಅಲ್ಲ ಮಾಡಿಟ್ಟೆ ನಿನಗ 2 ಕಜ್ಜ. ಕಜ್ಜಾರ ಕೋಡು ವಜ್ಜಾರ ಕೋಡು ಎಲ್ಲದಕ್ಕೂ ಗಟ್ಟಿಯಾಗಿ ಬಂದೇನೆ. ಆಯ್ತಾಳ್ರಿ ಅಜ್ಜರ, ದೊಡ್ಡ ಮನಸ್ಸು ಮಾಡಿದ್ರಿ. ನಿಮ್ಮ ತಾಯಿ ನೋಡ್ಕೊಂತ ಅಲ್ಲೇ ನೀವು ಕುಂದ್ರ ಹೋಗ್ರಂತ್ರಿ, ನಮ್ಮನ್ನ ಬಿಟ್ಬಿಡ್ರಿ. ಶಿಷ್ಯರ ಹೋಗಿ ಬರ್ತೇನೆ. ಇಬ್ರು ಪಸಂದಾಗ ವಾಗಾತ್ಯಾಗ ಇರ್ರಿ. ಮತ್ತೇನು ಮುಗಿಸ್ಕೊಂಡ್ ಹೋದ್ರಲ್ಲ ಅಜ್ಜರ. ಅಜ್ಜ ಅಂತರೂ ಬೆರಿಕೆದನವ. ಪಾನ ತಿಕ್ಕಿ 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 ಇಟ್ಟು ನಮ್ಮನೆ ಮಾತು ಕಲ್ತು ಬಿಟ್ಟಾನಲ್ಲಿ ಅವ. ಸುಣ್ಣ ಹಾಕೋದು ತಿಕ್ಕೋದು, ಸುಣ್ಣ ಹಾಕೋದು ತಿಕ್ಕೋದು. ನೀ ಎದ್ರಾಗ ತಿಕ್ತೀಗ, ನಾನು ಮಸಾರಿಯಾಗ ನೀರ್ ತಿಕ್ಲಿಲ್ಲ ಅಂದ್ರೆ ನಾ ತಿಕ್ತು ನೋಡ್ ಮತ್ತೀಗ. ಈಗ ಹಂಗಾದ್ರೆ ಒಗದ್ ಬಿಡ ಹೋಗ್ಬಿಡುನು. ಹೋಗೋಣ ರೈಟ್. ಹುಟ್ಟಿದ ಊರಿಗೆ ಹೋದರೆ ನನ್ನ ಕಚ ಕಚ ಹಿಡಿತಾರೆ. ಏನಾರ ಕಾರ್ಬಾರ್ ಮಾಡಿರ್ಬೇಕು. ಇಲ್ಲ ನೀವು ಮಾಡಿದ್ದಾರೆ, ಏನಿಲ್ಲೋ ಬರೇ ಅದಕ್ಕಾಗಿ ಹೇಳಿ ಹೋದ ಮನೆಗೆ ಹೋಗಿ ನೆಟ್ಟಗ ಮಾಡ ಸಂಸಾರ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಕುಸ್ತಿ ಹಿಡಿದು ಅಣ್ಣ ಬರಬರಿ ಅಂದ ನಂದು ಕುಸ್ತಿ. ಬಾರ್ಲಿ
ಮಾಡಿರು ಹಚ್ಕೊಂಡ್ಯಾದ ತಲೆಗೆ ಸುಳ್ಳೊಂದು ಸೊಟ್ಟೊಂದು ಹೇಳು ಮಂದಿ ಬಾಯಿಗೆ ಹಾಕಕತ್ತ ಹಲಿಗೆ ಸಿಗರೇಟ್ ಸೇರ್ತೀನಿ ಸೇರೆಂದು ಕುಡಿತೀನಿ ಅದು ನಂಗೆ ಗೊತ್ತೈತಿ ರೊಕ್ಕಿನವನ ಅಲ್ಲ ರೊಕ್ಕಿನವನ ಅಲ್ಲ ಬಡತನ ಬಾಳೈತಿ ಮನ ದೇವರಾಣಿ ಮಾಡಿ ಮನಸ್ಸಿಂದ ಹೇಳತ್ತೇನ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿಲ್ಲ ಸಯ ಗೆಳತಿ ಹುಟ್ಟಿದ ಊರಿಗೆ ಹೋದರ ನನ್ನ ಗಟ್ಟಿ ಬಿಡಿಸಾದ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ಮನಗಂಡ ಮೈದ್ಯಾಗ ಮನಗಂಡ ಮದುವೆಯಾಗಿ ಮನಗಂಡ ಹುರಪೀಲೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೇರಿ ಅಮ್ಮದ ಪೀಲೆ ಹೊಲ್ಲಾಗಿ ಬರಾದ ವಾರ್ನಿಂಗ ಮಾಡಿಸಿದ್ದು ಊರ ಮಂದಿ ಕರಪೀಲೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಲ್ಲರಂಗ ಕೋತುವುದೇ ಕುರಪೀಲೆ ಇಷ್ಟೆಲ್ಲ ಹದ ಬಲನೆಯ ಬಗ್ಗೆ ಹೋಗಬರ್ತಿಲ್ಲ ನನಗ ಸೇಡಿಟ್ಟಿ ನನ್ನ ಮ್ಯಾಲ ಸಿಟ್ಟಿಲ್ಲ ನಿನ್ನ ಮ್ಯಾಲ ಏನು ಚಂದಂಗ ಮರ್ಯಾದೆ ಕಳೆಯಾಕ ನಿಂತರ ನನಗಲ್ಲ ಬಾಳಸ್ತಿ ನನಗದ ಸುಮ್ಮ ಬಿಟ್ಟೆ ತಿಳಿದ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಿಡಿಸಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಿಡಿಸಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ಏ ಜಾನು ಹೇಳ ರಾಜ ಸೀದಾ ಗೋವಾಕ್ ಹೋಗೋನು ಎದಕ್ಕ ಲಗ್ನ ಆಗಿ ಬರೋನು ಗೋವಾಕ್ ಹೋಗ್ಲಕ್ ನಾನು ಬೇಡ ನಮ್ಮ ಹೋಗೋದಾಳ ಎಂತ ಕಿಲಿ ಆಗಿ ಬರೋಣ ಅಂತೀನಿ ಗೋವಾ ಚಲೋ ಇರ್ತೈತಿ ಬೀಚ್ನ್ಯಾಗ ತಿಂಡಿನೂ ಭಾಳ ಐತಿ ನಿಂದು ಬಾರ್ಲಿ ಹಂಗಾರ ಹೋಗಿ ಬಿಡೋಣ ಹೋಗಿ ಲಗ್ನ ಆಗಿ ಬರೋನು ಇಕ್ಕಟ್ಟು ಒಂದು ಇನ್ನೊಂದು ಕೈ ತೋರ್ಸುನು ಚಂದಾಗಿ ಲಗ್ನ ಆಗ್ಬಿಟ್ಟು ನಿಮ್ಮ ಮೌಗೆ ಹೇಳ ತಿಳಿಸಿ ಟೇಲರ್ ಮಾವನ್ ಮ್ಯಾಗ ಮನಸ್ಸಾಗೈತಿ ಅವನ್ನ ಲಗ್ನ ಹಾಕಿನಂತ ಹೇಳಿ ನೋಡೋಣ ಬಾ ಅಪ್ಲಿಕೇಶನ್ ಹಾಕ್ತೀನಿ ಸಕ್ಸಸ್ ಸುರೇಂದ್ರ, ನೀನು ನನ್ನನ್ನು ಎದುರಾಕಿಕೊಂಡು ಈ ಊರಲ್ಲಿ ಜೀವಿಸುವುದು ಅಷ್ಟೊಂದು ಸುಲಭದ ಮಾತವಲ್ಲ. ನೀನು ನನ್ನ ಬದ್ಧ ವೈರ್ಯ ಮನೆತನದೆಂದು ನನಗೆ ಗೊತ್ತಾಗಿದ್ರೆ ನಿನಗೆ ಈ ಮನೆಯಲ್ಲಿ ಕಾಲು ಇಡಿಸಿಕೊಳ್ಳುತ್ತಿದ್ದಿಲ್ಲ. ನೀ ಮಾಡಿದ ಸಂಚಿಗೆ ನಿನಗೆ ಮರಣದ ಮಂಚವನ್ನು ಏರಿಸಲೇಬೇಕು. ಇದೇನಿದು? ಶಿವರಾಮನ ಹೆಂಡತಿ ಒಬ್ಬಳೇ ಬರುತ್ತಿದ್ದಾಳೆ. ಬರಲಿ ಬರಲಿ. ಇದೇನು ಗೌಡ್ರೆ ಒಬ್ರೇ ನಿಂತಿದ್ದೀರಲ್ಲ, ಯಾಕೆ ಯಾರಾದ್ರೂ ಬರುವರಿದ್ದಾರಾ? ನಾನು ಯಾರ ದಾರಿಯನ್ನು ಕಾಯುವ ಅವಶ್ಯಕತೆ ನನಗಿಲ್ಲ. ನನ್ನ ಕೇವಲ ನನ್ನ ಕಣ್ಣೋಟ ಅವರ ಮೇಲೆ ಬಿದ್ದರೆ ಸಾಕು, ಅವರೇ ಬಂದು ಭೇಟಿಯಾಗುತ್ತಾರೆ. ನೀನು ಒಬ್ಬಳೇ ಎಲ್ಲಿಗೆ ಹೊರಟಿರುವೆ? ನನ್ನ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಬುತ್ತಿ ತೆಗೆದು ಹೊಂಟಿದ್ದೆ ಗೌಡ್ರೆ. ನಿನ್ನ ಗಂಡನ ಒಯ್ತಾ ಇರೋ ಆ ಬುತ್ತಿಯನ್ನು ಒಮ್ಮೆ ಆದರೂ ನನ್ನನ್ನು ಬಿಚ್ಚಿ ಉಣ್ಣಿಸಬಾರದೆ? ಗೌಡ್ರೆ, ಏನ್ ಮಾತಂತ ಮಾತನಾಡ್ತಾ ಇದ್ದೀರಾ ನೀವು? ಇದು ನನ್ನ ಗಂಡನಿಗೆ ಮಾತ್ರನೇ ಮೀಸಲಾಗಿಟ್ಟಿರೋ ಬುತ್ತಿ. ಇದು ನನ್ನ ಗಂಡ ಮಾತ್ರನೇ ಉಣಬೇಕು, ಮತ್ತಾರಿಗೂ ಅದು ಸಾಧ್ಯವಿಲ್ಲ. ನೀನೇನು ತಪ್ಪು ತಿಳಿಯಬೇಡ. ದಾರಿಯಲ್ಲಿ ಹಸಿದವರಿಗೆ ಬುತ್ತಿಯನ್ನು ಬಿಚ್ಚಿ ಒಂದು ರೊಟ್ಟಿಯನ್ನು ಕೊಟ್ಟು ಹಸಿವನ್ನು
ಹಸಿವನ್ನು ತೃಪ್ತಿಪಡಿಸಿ ಹೋಗುತ್ತಾರೆ. ನಾನೇನು ಆ ಬುತ್ತಿಯನ್ನು ನನಗೆ ಕೊಡು ಅಂತ ಹೇಳ್ತಾ ಇಲ್ಲ, ಅದರಲ್ಲಿರುವ ಸ್ವಲ್ಪ ರುಚಿಯನ್ನು ನೋಡಿವೆ ಅಷ್ಟೇ. ಹೌದಾ? ಹಾಗಾದ್ರೆ ನನಗೊಂದು ಆಸೆ ಇದೆ ಗೌಡ್ರೆ. ನನ್ನ ಕೈಗಳು ನಿಮ್ಮ ಮುಖಕ್ಕೆತ್ತು ಹಾಗೆ ಮುಖಕ್ಕೆ ಹೊಡಿಬೇಕು ಅಂತ ಆಸೆ ಪಡ್ತಾ ಇದ್ದಾವೆ. ಒಂದ್ಸಾರಿ ಹೊಡೆದು ಆ ರುಚಿಯನ್ನ ನಾನು ನೋಡಬಹುದಾ ಗೌಡ್ರೆ? ಸಮಾಧಾನದಿಂದ ಹೇಳಿದೆ, ನೀನು ಅದಕ್ಕೆ ಬಗ್ಗಲಿಲ್ಲ. ನಿನ್ನನ್ನು ಹೊತ್ತು ಕಂಡು ಅಯ್ಯ ಬಡಿವೆ ಸಂಧಿಯಲ್ಲಿ ವೇಗವಾಗಿ ಹೊಡೆದು ನನ್ನ ಕಾಮವನ್ನು ತಣ್ಣಗೆ ಮಾಡಿಕೊಳ್ಳುವೆ. ನೀನು ಚೀರಿದರೂ ಬಿಡಲ್ಲ, ನೀನು ಕಿರಿಚಾಡಿದರೂ ಬಿಡಲ್ಲ. ನಿನ್ನ ಬಾಯಲ್ಲಿ ಬಟ್ಟೆ ತುರುಕಿ ನನ್ನ ಕಾಮವನ್ನು ತೀರಿಸಿಕೊಳ್ಳುವೆ. ನೋಡು, ಕನಸಲ್ಲೂ ನೀನೇ ಕಾಡ್ತೀಯ, ಮನಸ್ಸಲ್ಲೂ ನೀನೇ ಕಾಡ್ತೀಯ. ಕಾಡಿ ಕಾಡಿ ನನ್ನನ್ನು ಹುಚ್ಚದಾಗಿ ಮಾಡಿದೆ. ಆ ಹುಚ್ಚು ನಿಚ್ಚಳವಾಗಬೇಕಾದರೆ ನೀನು ನನ್ನವಳಾಗಲೇಬೇಕು. ಬಾರಲೇ ಲೇ ಗೌಡ, ಯಾರು ಇರದ ಸಮಯವನ್ನು ನೋಡಿ ನನ್ನ ಅತ್ತಿಗೆ ಮೇಲೆ ಕಣ್ಣು ಹಾಕುತ್ತಿರುವಿಯಾ? ಇದೇ ಸಂದರ್ಭವನ್ನು ಕಾಯುತ್ತಿದ್ದೆ. ಏನು, ನನ್ನ ಅತ್ತಿಗೆ ಮೇಲೆ ಕಣ್ಣು ಹಾಕಿದ ನಿನ್ನ ಕಣ್ಣುಗಳು, ಹಾಕಿದ ಕೈಗಳು ನಿನ್ನ ದೇಹದಲ್ಲಿರಬಹುದು. ಲೇ ಶಿವಾಜಿ, ಕೈ ತೆಗಿತೀನಿ ಕಾಲು ತೆಗಿತೀನಿ ಅಂತ ಹೇಳ್ತೀಯಲ್ಲ. ಲೇ, ನಿಮ್ಮಂತವ್ರು ನನ್ನ ತೋಟದ ಮನೆಯಲ್ಲಿ ಗೇಟು ಕಾಯಲು ಹಚ್ಚಿದ್ದೇನೆ. ಈ ಭಾಗದ ಶಾಸಕರನ್ನು ನೀನು ಎದುರು ಹಾಕಿಕೊಂಡು ಜಿದ್ದಿಗೆ ಬಿದ್ದಿರುವೆ. ಸರ್ಕಾರಕ್ಕೆ ಅಳಿಗಾಲ ಇಲ್ಲ, ನಿಮ್ಮಂತ ಬಡ ರೈತರಿಗೆ ಉಳಿಗಾಲ ಇಲ್ಲ ಅನ್ನೋದು ಮರಿಬೇಡ. ಲೇ, ಸರ್ಕಾರ, ದುಷ್ಟ ರಾಜಕಾರಣಿಗಳು ಇವರೆಲ್ಲರಿಂದಲೇ ಸರ್ಕಾರಕ್ಕೆ ಉಳಿಗಾಲ, ರೈತರಿಗೆ ಅಳಗಾಲವಾಗಿದೆ. ಲೇ, ನಿಮ್ಮಂತವರು ಕಾಮಾಂಧರಾಗಿ ಇರುವುದಕ್ಕಾಗಿ ಈ ಸರ್ಕಾರದಿಂದಲೇ ಇವತ್ತು ತುಂಬಾ ಅನ್ಯಾಯವಾಗುತ್ತಿದೆ. ಗೌಡ, ನೀನು ಹೀಗೆ ನಡೆದಿದ್ದೆ ಆದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಹಾಗಾದರೆ ಮುದ್ದೆಯಾಗಿ ಬೀಳುವುದು ನಿನ್ನ ಹೆಣ. ಲೇ, ಮೊದಲೇ ನಾನು ಹೇಳಿದಾಗೆ ಕೇಳಿದರೆ ನಿನಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಲೋ ಗೌಡ, ಬಾಯ್ನ ಬಿಗಿ ಹಿಡಿದು ಮಾತನಾಡು. ಭಿಕ್ಷೆ ಬೇಡುವಂತ ಅವಶ್ಯಕತೆ ನಮಗೆ ನೀನು ಬಿದ್ದಿಲ್ಲ. ನೀನು ನಮ್ಮ ಹೊಲದ ಬೆಳೆ ಸುಟ್ಟು ಹೋಯಿತು ಅಂತ ತುಂಬಾನೇ ಸಂತೋಷ ಪಡ್ತಾ ಇರಬಹುದು. ಆದ್ರೆ ಆ ಬೆಳೆ ಸುಟ್ಟು ಹೋದ ಮಾತ್ರಕ್ಕೆ ಕುಂದುವಂತವ್ರು ನಾವಲ್ಲ. ಅಂತ 10 ಬೆಳೆಗಳನ್ನ ಅದೇ ಭೂಮಿಯಲ್ಲಿ ತೆಗೆಯುವಂತ ಶಕ್ತಿಯನ್ನ ಆ ದೇವರು ನನ್ನ ಮೈದುನನ ರಾಟೆಯಲ್ಲಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ ಅಮ್ರೇಗೌಡ, ಇದೇ ವಾರದಲ್ಲಿ ನನ್ನ ತಮ್ಮನು ಕೂಡ ಇಲ್ಲಿಗೆ ಅಧಿಕಾರಿಯಾಗಿ ಬರುವವನಿದ್ದಾನೆ. ಅವನ ಮುಂದೆ ನಿನ್ನ ಬಯಲಾಟವನ್ನು ಪಡಿಸ್ತೀನಿ. ಆಗ ನೀನೇನಾದರೂ ನಿನ್ನ ಸರ್ಕಾರದಲ್ಲಿ ಕಡ್ಡಿ ಅಲ್ಲಾಡಿಸಿದರೆ ನಿನ್ನ ಚಡ್ಡಿ ಹರಿಯವಾಗಿ ಹೊಡೆದು ಹಾಕಿಸ್ತೀನಿ. ಅಂತ ದೊಡ್ಡ ಅಧಿಕಾರಿಗಳು ನಮ್ಮಂತ ಮಾತು ಕೇಳಲಿಕ್ಕೆ ಹೊರತು ನೇತಿನಿಂದ ಕೆಲಸ ಮಾಡೋದಕ್ಕೆಲ್ಲ. ಪಾರ್ಟಿ ಫಂಡಿಗೆ ಹಣವನ್ನು ಸುರಿದಿರ್ತೇವೆ. ತೆರೆ ಮೇಲೆಯಲ್ಲಿ ನಾವೇ ಸರ್ಕಾರ. ಲೇ, ಇರಬಹುದು ಗೌಡ. ಲೇ, ಕಾನೂನು ಒಂದು ಸಾರಿ ಕಣ್ಣು ತೆರೆದು ನೋಡಿದ್ದೆ ಆದರೆ ಬಂಗಾರದ ಕುರ್ಚಿಯಲ್ಲಿ ಕುಳಿತವರು ಕೂಡ ಇವತ್ತಿನ ದಿವಸ ಸೆಂಟ್ರಲ್ ಜೈಲಿನಲ್ಲಿ ರಾಗಿ ಮುದ್ದೆ ಬೇಳೆ ಸಾರು ತಿನ್ನುತ್ತಿದ್ದಾರೆ. ಲೇ, ನೀನು ಆ ಗೌಡನ ಮಾತು, ಆ ಒಂದು MLA ಮಾತು ಕೇಳಿ ಹೀಗೆ ಜಿಗಿದಾಡುತ್ತಿರುವಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಲೇ, ಆ MLA ಮಾಡಿರುವ ಎಲ್ಲ ತಪ್ಪುಗಳು ನಿನ್ನ ತಲೆಯ ಮೇಲೆ ಹೇರಿ ವಿದೇಶಕ್ಕೆ ಹಾರುತ್ತಾನೆ. ಲೇ, ನಾನು ಹಾರು ಹಾಕಿ ಹರಿಯುವ ನೀರು ಇದ್ದಾಗೆ. ಬೆಂಕಿ ಮುಟ್ಟಿದರೆ ಸುಟ್ಟು ಸಾಯ್ತೀಯ, ನೀರಿನಲ್ಲಿ ಇಳಿದರೆ ಮುಳುಗಿ ಸಾಯ್ತೀಯ. ಈ ಆಣೆ ಜೊತೆ ಗುದ್ದಾಡಲು ಬಂದರೆ ಹಾಲಲ್ಲಿ ಸಿಕ್ಕಿ ದಿಕ್ಕಿಲ್ಲದೆ ಹೋಗ್ತೀಯ. ಹೇ ಶಿವಾಜಿ, ಇನ್ನು 3 ದಿನ ನಿನಗೆ ಸಮಯವನ್ನು ನೀಡುತ್ತೇನೆ. ನನ್ನ ಲೆಕ್ಕವನ್ನು ಚುಕ್ತ ಮಾಡಿದರೆ ಸರಿ, ಇರದಿದ್ದರೆ ನಾನು ಯಾರಂತ ಗೊತ್ತಲ್ಲ, ಬರ್ತೀನಿ. ಲೇ, ನಿನ್ನಂತ ಭಂಡರಿಗೆ ಹೇಗೆ ಬುದ್ಧಿ ಕಲಿಸಬೇಕು
ನನಗೆ ಚೆನ್ನಾಗಿ ಗೊತ್ತಿದೆ. ಹಾ, ಅತ್ತಿಗೆ, ಇಲ್ಲಿ ನಡೆದ ವಿಷಯವನ್ನು ಯಾರ ಮುಂದೆ ಹೇಳಬೇಡಿ. ನಿಲ್ಲು ಶಿವಾಜಿ. ಆ ಗೌಡನ ಮನೆಯಿಂದ ಈ ಬ್ಯಾಗನ್ನು ಹೊಡೆದುಕೊಂಡು ಬಂದಿರುವೆ. ಇದರಲ್ಲಿ ನಮ್ಮ ಊರ ರೈತರ ಹೊಲಗಳನ್ನು ಬರೆದುಕೊಂಡ ಕಾಗದಗಳಿವೆ. ನೋಡು. ಅಣ್ಣ, ನೀವ್ ಆ ಮನೆಯಿಂದ ಈ ಕಾಗದ ಪತ್ರವನ್ನೆಲ್ಲ ಹೇಗ್ ತಗೊಂಡ್ಬಂದ್ರಿ? ತಂಗಿ, ಸುರೇಂದ್ರ ಮತ್ತು ಆ ಗೌಡನ ಮಧ್ಯೆ ಜಗಳವಾಗಿತ್ತು. ಗೌಡನ ಮನೆಯಿಂದ ಸುರೇಂದ್ರ ಅದನ್ನು ಹೊಡೆದುಕೊಂಡು ಹೊರಟಿದ್ದ. ಅವರಿಬ್ಬರಿಗೆ ಪಿಸ್ತೂಲು ತೋರಿಸಿ ಇದನ್ನು ತೆಗೆದುಕೊಂಡು ಬಂದಿರುವೆ. ಶಿವಾಜಿ, ಅದರಲ್ಲಿ ಯಾವ ಯಾವ ಕಾಗದಗಳಿವೆ ಅಂತ ತೆಗೆದು ನೋಡು. ಡಿಕೆ, ಇದು ನನ್ನ ಹೊಲದ ಕಾಗದ ನಿಜ. ಆದರೆ ಇದರ ಒರಿಜಿನಲ್ ಇನ್ನೊಂದು ಪ್ರತಿ ಆ ಗೌಡನ ಹತ್ತಿರನೇ ಇದೆ. ಇವೆಲ್ಲವೂ ಕೂಡ ನಮ್ಮ ಹೊಲದ ನಮ್ಮ ಊರಿನ ರೈತರ ಕಾಗದಗಳು. ಇದನ್ನು ಇಟ್ಟುಕೊಂಡು ಅವರು ಕೋರ್ಟಿನಲ್ಲಿ ವಾದ ಮಾಡಬಹುದಲ್ಲ? ಹೌದು ಡಿಕೆ, ವಾದವನ್ನು ಮಾಡಲಿಕ್ಕೆ ಸಾಕ್ಷಿ ಬೇಕಾಗಿತ್ತು. ಇದನ್ನೇ ಇಟ್ಟುಕೊಂಡು ಕೋರ್ಟಿನಲ್ಲಿ ಆ ಗೌಡನಿಗೆ ಮಂಡೆ ಊರು ಹಾಗೆ ಮಾಡುತ್ತೇನೆ. ಮೈದುನ, ನಾವ್ ಈ ವಿಷಯವನ್ನ ಇಲ್ಲಿ ನಿಂತು ಚರ್ಚೆ ಮಾಡೋದು ಸರಿಯಲ್ಲಪ್ಪ. ನಡೀರಿ, ನಮ್ಮ ಹೊಲಕ್ಕೆ ಹೋಗೋಣ. ಅಲ್ಲೇ ಎಲ್ಲರೂ ಒಟ್ಟಿಗೆ ಸೇರಿ ಈ ವಿಷಯವನ್ನ ಚರ್ಚೆ ಮಾಡಿದ್ರಾಯ್ತು. ಹೌದು, ಅಲ್ಲೇ ಮಾತನಾಡೋಣ. ಡಿಕೆ, ಬಾ ಹೋಗೋಣ. ಲೇ ಗೌಡ, ನಿನ್ನ ಮನೆಯಿಂದ ಹೇಗೋ ತಪ್ಪಿಸಿಕೊಂಡು ಸೂಟ್ಕೇಸ್ ತುಂಬಿದ ಕಾಗದ ತುಂಬಿದ ಸೂಟ್ಕೇಸನ್ನು ತೆಗೆದುಕೊಂಡು ಬಂದಿದ್ದೆ. ಆದರೆ ಆಗಳವಾಗಿ ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ. ಲೇ ಡಿಕೆ, ಆ ಶಿವಾಜಿಯ ಮನೆತನದ ಮೇಲೆ ನಿನ್ನ ಅನುಕಂಪ ಅನುರಾಗ ಇರಬಹುದು. ಲೇ, ನಿಮ್ಮೆಲ್ಲರನ್ನು ಸುಟ್ಟು ಭಸ್ಮ ಮಾಡುವವರೆಗೂ ನನಗೆ ಸಮಾಧಾನ ಇಲ್ಲ ಮಗನೇ. ಇವತ್ತು ಅದೇ ಸುಳ್ಳಿನಿಂದ ನಿನ್ನ ಮನೆ ಸರ್ವನಾಶವಾಗುವುದು. ಓಹೋ, ಯಾರೋ ಚಂದುಳ ಚೆಲುವಿನ ಚಿತ್ತಾರ ಈ ಕಡೆ ಬರ್ತಾ ಇದೆ. ಬರಲಿ. ರೀ ಮಿಸ್ಟರ್, ಯಾಕೆ ನನ್ನನ್ನೇ ನೋಡ್ತಾ ಇದ್ದೀರಲ್ಲ? ಏನ್ ಬೇಕು? ಏನಿಲ್ಲ ಮೇಡಮ್, ಊರಿಗೆ ಹೊಸಬರಂತೆ ಕಾಣುತ್ತದೆ, ಅದಕ್ಕೆ ಸುಮ್ಮನೆ ನೋಡಿದೆ. ಇಲ್ಲಿ ಯಾರ ಮನೆಗೆ ಬಂದಿದ್ದೀರಿ? ನಾನು ಯಾರ ಮನೆಗೂ ಬಂದಿಲ್ಲ. ಶಿವರಾಮನ ಸೊಸೆ ಶ್ರೀಕಂಠನ ಹೆಂಡತಿ ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಹಾಗೆ ಹೊರಗಡೆ ಸುತ್ತಾಡ್ಕೊಂಡು ಹೋದ್ರು ಆಯ್ತು ಅಂತ ಬಂದೆ. ಪರವಾಗಿಲ್ಲ ಮೇಡಮ್, ನಿಮ್ಮನ್ನು ನೋಡಿದ್ದು ನಿಮಗೆ ಪರಿಚಯವಾದದ್ದು ತುಂಬಾ ಅನುಕೂಲವಾಯಿತು. ಹೌದು, ಆ ಶ್ರೀಕಂಠನಿಗೆ ತಹಸೀಲ್ದಾರ್ ನೌಕರಿ ಬಂತಂತೆ. ಅಲ್ಲ, ನೌಕರಿ ಬರಬೇಕಾದ್ರೆ ದುಡ್ಡು ಬಹಳ ಆಗಿದ್ದಂತೆ ಕಾಣುತ್ತದೆ. ಹೌದು, ನಮ್ಮ ತಂದೆಯವರು 30 ಲಕ್ಷ ಹಣ ಖರ್ಚು ಮಾಡಿದಾಗ ಈಗಿನ ಗೌರ್ಮೆಂಟ್ನವರು ಅವರನ್ನ ತಾಲೂಕಾ ತಹಸೀಲ್ದಾರನಾಗಿ ನೇಮಕ ಮಾಡಿದ್ದಾರೆ. ಹೌದು, ನಮ್ಮ ಬಂಡೆಯ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ನೀವ್ಯಾರು? ನಾನು ಶ್ರೀಕಂಠನ ಸ್ನೇಹಿತ ಸುರೇಂದ್ರ ಅಂತ. ನೀವೇನು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬೇಡ್ರಿ. ನಾನು ನಿಮಗೆ ಒಂದು ಕಿವಿ ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿ. ಹೇಳಿ, ನನಗೆ ಅನುಕೂಲವಾಗುವಂತಿದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ಏನಿಲ್ಲ, ನೀವಿಬ್ಬರು ಗಂಡ ಹೆಂಡತಿ. ಮೇಲಾಗಿ ನಿನ್ನ ಗಂಡನಿಗೆ ನೌಕರಿ ಇದೆ. ಯಾಕೆಂದರೆ ಮನೆಯಲ್ಲಿ ಯಾರಿಗೂ ಕೆಲಸವಿಲ್ಲ, ನಿನ್ನ ಗಂಡನಿಗೆ ದೊಡ್ಡ ಸಂಬಳವಿದೆ. ಎಲ್ಲ ಮನೆಯ ಭಾರ ನಿಮಗೆ ಭಾರ. ಹೌದು, ತಪ್ಪೇನಿದೆ?
ನನ್ನ ಗಂಡನನ್ನ ಓದಿಸಿ ವಿದ್ಯೆ ಕೊಡಿಸಿದ್ದಾರೆ ಅಂದಾಗ ಅವರನ್ನ ನೋಡಿಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅಲ್ಲ ರೀ, ನಿಮ್ಮ ತಂದೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅಂತ ಅಂತೀರಾ, ಅದನ್ನು ಮರಳಿ ಕೂಡಿಸುವುದು ಹೇಗೆ ಅಂತ. ಯಾಕೆಂದರೆ ಕುಳಿತುಕೊಂಡು ಉಂಡರೆ ಕೋಟಿ ಕೋಟಿ ಹಣ ಸಾಕಾಗುವುದಿಲ್ಲ. ವಿಚಾರಿಸಿ ಸ್ವಲ್ಪ. ಹೌದಲ್ಲ, ಇದನ್ನೆಲ್ಲ ನಾನು ವಿಚಾರಿಸಲೇ ಇಲ್ಲ. ಸುಜಾತ ನನ್ನ ಒಡ ಹುಟ್ಟಿದಕ್ಕ, ಏನಂತ ಕೇಳಿ? ನಿಮ್ಮಕ್ಕ ಈಗ ನಿನಗ ಅನುಕಂಪದಿಂದ ನೋಡಬಹುದು, ಆದರೆ ಮುಂದೊಂದು ದಿನ ನಿಮ್ಮಿಂದ ನಿಮಗೆ ಹೊರಗೆ ಹಾಕಿ ಅವರು ಮನೆಯಲ್ಲಿದ್ದರೆ ಏನು ಮಾಡ್ತೀರಾ? ಸರಿ ಸರಿ, ಅದ್ರ ಬಗ್ಗೆ ನಾನು ವಿಚಾರಿಸ್ತೀನಿ. ಬನ್ನಿ ಹೋಗೋಣ. ಪ್ರಮೀಳಾ, ನಿನ್ನ ತಲೆಯಲ್ಲಿ ವಿಷದ ಬೀಜ ತುಂಬಿದ್ದೇನೆ. ಅಲ್ಲಿ ನೋಡಿದ್ರೆ ಆ ಗೌಡನ ಮನೆ ಸರ್ವನಾಶ ಆಗಬೇಕು, ಇಲ್ಲಿ ನೋಡಿದ್ರೆ ಈ ಶಿವಾಜಿಯ ಮಣತನ ಸರ್ವನಾಶ ಆಗಬೇಕು. ಒಂದು ಏಟಿಗೆ 2 ಹಕ್ಕಿಗಳು ಬಲಿಯಾಗಲೇಬೇಕು. ಅವು 2 ಮನೆ ಸರ್ವನಾಶ ಆದಾಗ ಮಾತ್ರ ನಾನು ನನ್ನ ತಂದೆಗೆ ಮಾತು ಕೊಟ್ಟದ್ದಕ್ಕೂ ಸಾರ್ಥಕ. ಪ್ರಮೀಳಾ, ಪ್ರಮೀಳಾ, ರೀ, ಯಾಕ್ರಿ ಅವಸರ? ಇವತ್ತು ಈ ಡ್ರೆಸ್ ನಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಎಲ್ಲವೂ ನಿನ್ನ ತಂದೆಯ ಆಶೀರ್ವಾದ ಪ್ರಮೀಳಾ. ಅಣ್ಣ ಅತ್ತಿಗೆಯರ ಪರಿಶ್ರಮದ ಫಲ. ನಿಮ್ಮ ತಂದೆಯವರು ಹಣವನ್ನು ಕೊಡದಿದ್ದರೆ ನನಗೆ ತಹಸೀಲ್ದಾರ್ ನೌಕರಿ ಎಲ್ಲಿ ಸಿಗುತ್ತಿತ್ತು? ಇರಲಿ, ಮೊದಲನೇ ದಿನ ಡ್ಯೂಟಿಗೆ ಹೊರಟಿರುವೆ. ನಗುನಗುತ್ತಾ ಪದವನ್ನು ಹಾಡಿ ನನ್ನನ್ನು ಕಳಿಸಿಕೊಡು. ಸರಿ ಆಯ್ತು ರೀ.
ನೀನಾಗ್ಲೇ ಡ್ಯೂಟಿಗೆ ಹೊರಟೇನಪ್ಪ? ನೋಡಪ್ಪ, ನಿನಗೆ ದೊರೆತಿರುವ ಈ ಹುದ್ದೆಯನ್ನು ನೋಡಿದ್ರೆ ಎಷ್ಟು ಜನರು ನಿನ್ನ ಕೈ ಕೆಳಗೆ ಇರುವಂತಹ ಕೆಲಸವಾಗಿದೆ. ಈ ಸಮಾಜದಲ್ಲಿರುವ ಪ್ರತಿಯೊಬ್ಬ ಜನರಿಗೂ ಒಳ್ಳೆಯ ತಮ್ಮನಾಗಿ ಒಳ್ಳೆಯ ರೀತಿಯಿಂದ ಬದುಕಿ ನಿಮ್ಮ ಅಣ್ಣನವರ ಹೆಸರನ್ನ ತೆಗೆದುಕೊಂಡು ಬಾರಪ್ಪ. ಅಕ್ಕ, ಅದನ್ನೆಲ್ಲ ಹೇಳಬೇಕಾದವಳು ನಾನು, ನೀನೆಲ್ಲ. ಇನ್ಮೇಲೆ ನಿನ್ನ ಕೆಲಸ ಏನೇ ಇದ್ರು ದನಗಳ ಸಗಣಿ ಎತ್ತೋದು, ಕಸ ಮುಸ್ರಿ ಮಾಡೋದು ಅಷ್ಟೇ ನಿನ್ನ ಕೆಲಸ. ಇನ್ಮೇಲೆ ಈ ಮನೆಗೆ ನಾನೇ ಯಜಮಾನತಿ. ಪ್ರಮೀಳ, ಇವರು ಈ ಮನೆಯ ಗೃಹಲಕ್ಷ್ಮಿ. ದಿನಾಲು ಇವರ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುತ್ತಿದ್ದೆ. ಆ ಕಾರಣಕ್ಕಾಗಿ ಇಂಥ ಹುದ್ದೆ ಸಿಕ್ಕಿತು. ಅತ್ತಿಗೆ, ನೀವೇನು ತಿಳಿದುಕೊಳ್ಳಬೇಡಮ್ಮ. ವೇಳೆ ಆಗಿದೆ, ನಾನಿನ್ನು ಬರುವೇನಮ್ಮ. ತಂಗಿ, ಏನಾಗಿದೆ ಅಮ್ಮ ನಿನಗೆ? ನಿನ್ನ ಗಂಡನಿಗೆ ನೌಕರಿ ಸಿಕ್ಕ ನಂತರ ಈ ರೀತಿ ಮಾತನಾಡ್ತಾ ಇದೆಯಾ? ನಾನೇನು ಮಾತನಾಡ್ತೆ? ನನ್ನ ಗಂಡ ಇನ್ಮೇಲೆ ಅವರೊಬ್ಬರೇ ದುಡಿದು ನಿಮ್ಮೆಲ್ಲರನ್ನ ಸಲಹಬೇಕಲ್ಲ, ಅದಕ್ಕೆ ಮಾತಾಡ್ದೆ. ತಪ್ಪೇನು? ಅಂದ್ರೆ ಏನಮ್ಮ ತಂಗಿ ನಿನ್ನ ಮಾತಿನ ಅರ್ಥ? ನನ್ನ ಗಂಡ, ನನ್ನ ಮೈದುನ ಶಿವಾಜಿ ಈ ಮನೇಲಿ ಹಾಗೆ ಖಾಲಿ ಕುಳಿತು ತಿಂತಿದ್ದಾರೆ ಅಂತ ಮಾತನಾಡ್ತಾ ಇದೀಯಾ? ಹಾಗಲ್ಲೂ ರಾತ್ರಿ ಅನ್ನದೆ ಹೊಲದಲ್ಲಿ ದುಡಿದು ಸಣ್ಣಾಗ್ತಾ ಇದ್ದಾರಮ್ಮ ಅವರು. ಅಲ್ಲ, ಹೊಲ ಅಂತ ಇದೆಯಲ್ಲ, ಅದ್ರಲ್ಲೇನಿದೆ ಮಣ್ಣು. ವರ್ಷವಿಡೀ ದುಡಿದ್ರು ಸಾಲ ಹರಿಯೋದಕ್ಕಾಗೋದಿಲ್ಲ. ಇನ್ನು ಬಂದ ಬೆಳೆನ ದಲ್ಲಾಳಿ ಅಂಗಡಿಗೆ ಬಾಕಿ ಕಟ್ಟಿ ಬರುವಷ್ಟರಲ್ಲಿ ಮನೆಗೆ ಬರಬೇಕಾದ್ರೆ 300 ರೂಪಾಯಿ ಉಳಿದಿರುತ್ತೆ. ಅದ್ರಲ್ಲೇನಿದೆ ಲಾಭ? ಲಾಭವಿಲ್ಲವೆಂದ ಮಾತ್ರಕ್ಕೆ ನಾವೇನಾದ್ರೂ ಹೊಲವನ್ನ ಉಳದೆ ಹೋದ್ರೆ, ಪ್ರತಿಯೊಬ್ಬ ರೈತ ನಿನ್ನಂತೆ ಲಾಭವನ್ನ ಬಯಸಿ ಹೊಲವನ್ನ ಉಳುಮೆ ಮಾಡದೆ ಹೋದ್ರೆ ಇಡೀ ದೇಶವೇ ಅನ್ನವಿಲ್ಲದೆ ಉಪವಾಸ ಬೀಳ್ಬೇಕಾಗುತ್ತೆ. ನೀನಿನ್ನು ಚಿಕ್ಕವಳು ತರ ನೀ ವಿಚಾರ ಮಾಡಮ್ಮ. ಇಷ್ಟು ದೊಡ್ಡ ದೊಡ್ಡ ಮಾತುಗಳನ್ನ ಬಳಸೋದಕ್ಕೆ ಹೋಗ್ಬೇಡ. ಅಕ್ಕ, ನೀನು ನನಗೆ ಬುದ್ಧಿ ಹೇಳಲು ಬರಬೇಡ. ನೀನು ಕೇವಲ ಒಬ್ಬ ಬಡ ರೈತರ ಹೆಂಡತಿ, ನಾನು ತಾಲೂಕಾ ತಹಸೀಲ್ದಾರನ ಹೆಂಡತಿ. ಇನ್ಮೇಲೆ ನಾನು ಹೇಳಿದಂತೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀವೆಲ್ಲರೂ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಯಾವುದು ಬೇಕು ಅನ್ನೋದನ್ನ ನೀನೇ ಆರಿಸ್ಕೋ. ನಿಜವಾಗಿ ಮಾತನ್ನೇ ಆಡಿದೆ ತಾಯಿ, ನಿಜವಾದ ಮಾತನ್ನೇ ಆಡಿದೆ. ನಿನ್ನ ಗಂಡ ಅಂದ್ರೆ ನನ್ನ ತಮ್ಮ ಶ್ರೀಕಂಠ. ಬಡತನದ ಬೇಗೆಯಲ್ಲಿ ಉಂಡ ಅರಿವು ಅವನಿಗಿದೆ. ಶ್ರೀಮಂತನ ಆಫೀಸರ್ ಹೆಂಡತಿ ಎನ್ನುವಂತ ದುರಹಂಕಾರ ಸರಿಯಲ್ಲ. ನೀವಿಬ್ಬರು ಒಡ ಹುಟ್ಟಿದವರು. ಅಣ್ಣ ಅತ್ತಿಗೆ ಮೇಲೆ ಒಲವು ಮಮಕಾರ ಪ್ರೀತಿ ನಿನಗಿಲ್ಲ ಅಂದ ಮೇಲೆ ದುಡುಕಿ ನಿಮ್ಮ ತಂದೆ ತಪ್ಪನ್ನೇ ಮಾಡಿದ್ದಾರೆ. ನಮ್ಮ ತಂದೆ ಏನು ತಪ್ಪು ಮಾಡಿಲ್ಲ. ನಿನ್ನ ತಮ್ಮನ ನೌಕರಿಗೆ 30 ಲಕ್ಷ ಹಣ ಕೊಟ್ಟಿದ್ದಾರೆ. ಇನ್ನು ಏನು ಮಾಡಬೇಕು? ನೋಡಿ, ನಮ್ಮ ತಮ್ಮನಿಗೆ ದೊಡ್ಡ ನೌಕರಿ ಇದೆ, ಸಾಕಷ್ಟು ಸಂಬಳ ಬರುತ್ತೆ. ಅದೇ ಸಂಬಳದಲ್ಲಿ ನಮ್ಮ ಸಾಲವನ್ನ ಹರಕೊಂಡು ಹಾಯಾಗಿ ಇರಬೇಕು ಅಂತ ನೀವೇನಾದ್ರೂ ಕನಸು ಕಾಣ್ತಾ ಇದ್ರೆ ಅದನ್ನ ಮರ್ತು ಬಿಡಿ. ಯಾಕಂದ್ರೆ ನನ್ನ ಗಂಡನ ಸಂಬಳ ನೇರವಾಗಿ ನನ್ನ ಖಾತೆಗೆ ಬಂದು ಜಮಾ ಆಗೋ ಹಾಗೆ ನಾನು ಮಾಡ್ತೀನಿ. ಇನ್ಮೇಲೆ ನೀವೇನೇ ಇದ್ರೂ ದುಡಿಬೇಕು, ತಿನ್ಬೇಕು ಅಷ್ಟೇ. ನಿನ್ನ ಗಂಡನನ್ನು ನೆಚ್ಚಿಕೊಂಡು ನಾವು ಬದುಕಿಲ್ಲ, ಈ ಭೂಮಿ ತಾಯಿಯನ್ನು ನೆಚ್ಚಿಕೊಂಡು ಬದುಕಿದ್ದೇವೆ. ನೋಡು, ನಿನಗೂ ಒಂದು ಮಾತು ಹೇಳುತ್ತೇನೆ. ಅವನ ವಿದ್ಯೆಗಾಗಿ ನಿತ್ಯಗಟ್ಟು ಹೊಟ್ಟೆ ಸುಟ್ಟುಕೊಂಡು ನಾವೆಲ್ಲರೂ ಕಷ್ಟಪಟ್ಟಿದ್ದೇವೆ. ಅವನ ಬರುವ ಸಂಬಳಕ್ಕಾಗಿ ನಾವೇನಾದರೂ ಆಸೆ ಮಾಡಿದ್ದೆ ಆದರೆ ಅಂದೇ ನಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ವಿನಃ ನಿನ್ನ ಹತ್ತಿರ ಭಿಕ್ಷೆ ಬೇಡುವುದಿಲ್ಲ. ನನಗೆ ಇಷ್ಟು ಸೊಕ್ಕಿನಿಂದ ಮಾತನಾಡ್ತಿರಲಿಲ್ಲ ಅಂದ್ರೆ ನೀವ್ಯಾರು ಇನ್ಮೇಲೆ ಈ ಮನೆಯಲ್ಲಿ ಇರುವಂತಿಲ್ಲ. ಯಾಕಂದ್ರೆ ನನ್ನ ಗಂಡನ ಸಂಬಳದ ಮೇಲೆ ನಿಮಗೆ ಆಸೆನೇ ಇಲ್ಲ ಅಂದಾಗ ಈ ಮನೆಯಲ್ಲಿ ನೀವ್ ಹೇಗಿರ್ತೀರೋ? ಪ್ರಮೀಳಾ, ನೀನು ಇಷ್ಟು ಬೇಗ ಬದಲಾಗುತ್ತೀಯ? ನಿನ್ನಲ್ಲಿ ಇಂಥ ದೊಡ್ಡ ಗುಣಗಳು ಹೇಗೆ ಬಂತಮ್ಮ? ಹಾಳು ಜನರಿಂದ ನಮ್ಮ ಸಂಸಾರವನ್ನು ಹಾಳು ಮಾಡಬೇಡ ತಾಯಿ, ನಿನಗೆ ಕೈ ಮುಗಿತೀನಿ. ಸ್ವಾಮಿ, ನೀವ್ಯಾಕ್ರಿ ಇವಳ ಹತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀರಾ? ಇವಳ ಹತ್ರ ಕೈ ಮುಗಿದು ಕೇಳ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ರೀ ನಮ್ಗೆ. ಇವಳು ಯಾರು ಇವರಿಗೆ ಚೆನ್ನಾಗಿ ತಲೆ ತುಂಬಿದ್ದಾರೆ ಅದನ್ನ ತುಂಬಿಕೊಂಡು ನಮ್ಮನ್ನೆಲ್ಲರೂ ಈ ಮನೆಯಿಂದ ಹೊರಹಾಕಿ ಈ ಮನೆಯಲ್ಲಿ ಒಬ್ಬಳೆ ಚಕ್ಕಂದ ಆಡಬೇಕು ಅಂತ ಆಸೆ ಪಡ್ತಿದ್ದಾಳಷ್ಟೇ. ಅಕ್ಕ, ಚಕ್ಕಂದ ಆಡ್ಬೇಕಾದವಳು ನಾನಲ್ಲ, ನೀನು. ನಿನ್ನ ಮೇಲಿನ ಆಸೆಯಿಂದ ನಮ್ಮ ಮನೆಗೆ ಬರ್ತಾನಲ್ಲ ಆ ಡಿ ಕೆ, ಅವನ ಜೊತೆ ಆಡು ಚಕ್ಕಂದಾನ.
ಅಂತ ಬಾಯಿಗೆ ಬಂದ ಹಾಗೆ ಏನೇನು ಬಗಳಬೇಡ. ಇಷ್ಟಕ್ಕೆ ಅವನು ಯಾರಂತ ತಿಳ್ಕೊಂಡಿದ್ಯಾ? ನನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚು ಕನೆ ಅವನು. ಅಂತನ ಮೇಲೆ ಅನುಮಾನ ಪಡ್ತಾ ಇದ್ಯಾ? ಥು, ಪಾಪಿ. ಏಯ್, ನನ್ನ ಕೆನ್ನಿಗೆ ಹೊಡೆದಿಯಲ್ಲ, ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಎಷ್ಟು ಕೋಪ ಬರುತ್ತೆ ನಿನಗೆ? ಹಾಗಾದ್ರೆ ಅವನಿಗೆ ನಮ್ಮನಿಗೆ ಬರ್ತಾನೆ. ಅವನಿಂದ ಹಣದ ಸಹಾಯ ಪಡೆದಿಲ್ವೇ ನೀವು? ಎಂತ ಒಳ್ಳೆಯ ಪ್ರಶ್ನೆ ಕೇಳಿದೆ, ಎಂತ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದೆ, ಎಂತ ಒಳ್ಳೆಯ ಮಾತನ್ನೇ ಆಡಿದೆ ಅಮ್ಮ. ನೋಡಮ್ಮ, ಅವನು ನಮ್ಮ ಒಡ ಹುಟ್ಟಿದ ಇದ್ದ ಹಾಗೆ, ನಮ್ಮ ಅಣ್ಣನನ್ನೇ ಅಣ್ಣನೆಂದು, ನಮ್ಮ ಅತ್ತಿಗೆಯನ್ನು ತನ್ನ ತಂಗಿ ಎಂದು, ತಂಗಿಗಿಂತಲೂ ಹೆಚ್ಚಾಗಿ ನಮ್ಮ ಜೊತೆಗೆ ಕಷ್ಟದ ಜೀವನವನ್ನು ನಡೆಸುತ್ತಿದ್ದಾನೆ. ಹೇಯ್, ಅಂತವನಿಗೆ ಅಪವಾದ ಹೊರಿಸುತ್ತಿರುವೆಯಲ್ಲ, ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಬಲು ಎತ್ತರದಿಂದ ಮಾತನಾಡು. ಏನು, ನನ್ನ ಮೈ ಚರ್ಮ ಸುರಿತೀಯ? ನಿಮ್ಮದು ಅತಿ ಆಯ್ತು ನೋಡಿ. ನಿಮಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವ್ಯಾರು ಈ ಮನೆಯಲ್ಲಿ ಇರ್ಕೂಡ್ದು. ಮನೆಯಿಂದ ತೊಲಗ್ರಿ. ನಾವೆಲ್ಲರೂ ಈ ಮನೆ ಬಿಟ್ಟು ಹೋಗೋದರಿಂದ ನಿನಗೆ ಸುಖ ಸಿಗುತ್ತದೆ ಅನ್ನೋದಾದ್ರೆ ನಾವು ಎಲ್ಲರೂ ಈಗಲೇ ಬಿಟ್ಟು ಈ ಮನೆ ಬಿಟ್ಟು ಹೋಗ್ತೇವೆ. ಪ್ರಮಿಳಾ, ಗಲಾಟೆ ಮಾಡಿ ನಮ್ಮ ಮರ್ಯಾದೆಯನ್ನು ತೆಗೆಬೇಡ. ಬಡವರಾದರೂ ನಾವು ಮರ್ಯಾದೆಯಿಂದ ಬದುಕಿದ್ದೇವಮ್ಮ. ಮೈದುನ, ಇವಳು ಹೀಗೆ ಇದ್ದಾಳೆ ಅಂತ ನನಗೇನಾದ್ರೂ ಅವತ್ತೇ ಗೊತ್ತಾಗಿದ್ರೆ ಇವಳ ನೆರಳು ಕೂಡ ಈ ನನ್ನ ಮನೆಯಲ್ಲಿ ಬೀಳೋದಕ್ಕೆ ನಾನು ಯಾವತ್ತೂ ಬಿಡ್ತಾ ಇರಲಿಲ್ಲ. ನೋಡು ಪ್ರಮಿಳಾ, ನನ್ನ ಮೈದು ಏನಾದ್ರೂ ರಸ್ತೆ ಹಿಡಿದು ಹೊರಟ್ರೆ ಎಂತ ಹುಲಿ ಎದುರಾಗಿ ಬಂದ್ರು ಕೂಡ ಒಂದು ಕ್ಷಣ ಅವನನ್ನು ನೋಡಿ ತಲೆ ತೆಗಿಸ್ಕೊಂಡು ಹೊರಟೋಗುತ್ತೆ. ಆದ್ರೆ ಹಣ ತಂದ ಹೆಣ್ಣು ಮನೆಗೆ ಯಾವತ್ತಿದ್ರೂ ಹುಣ್ಣು ಎಂಬುದನ್ನ ನೀನಿವತ್ತು ಸಾಬೀತು ಮಾಡ್ಬಿಟ್ಟೆ ಅಮ್ಮ, ಸಾಬೀತು ಮಾಡ್ಬಿಟ್ಟೆ. ನೋಡಪ್ಪ ಮೈದುನ, ಈ ಜಗತ್ತು ತುಂಬಾನೇ ವಿಶಾಲವಾಗಿದೆ. ನಡೆ, ಈ ಮನೆಯಲ್ಲಿ ಇದು ಮಾನವನ ಕಳೆದುಕೊಳ್ಳೋದಕ್ಕಿಂತ ಎಲ್ಲಾದ್ರೂ ಹೋಗಿ ತುಳಿಕೊಂಡು ಬದುಕೋಣ. ಬನ್ನಿ, ನಾವು ಹೊರಟೋಗೋಣ. ಎಲ್ಲಿಗೆ ಹೋಗೋದು ಶಿವಾತ್ಯ? ನಮಗೆ ಯಾರು ಆಶ್ರಯವನ್ನು ಕೊಡುತ್ತಾರೆ? ಸ್ವಾಮಿ, ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಅಣ್ಣ, ಜಗತ್ತಿನಲ್ಲಿ ಎಂತೆಂಥವರು ಬದುಕಿದ್ದಾರೆ, ನಮಗೇನಾಗಿದೆ ಅಣ್ಣ? ಪ್ರಮಿಳಾ ಈ ಮನೆಗೆ ಭಾಗ್ಯಲಕ್ಷ್ಮಿ ಆಗಿ ಬರಲಿಲ್ಲ, ವಿಧಿಲಕ್ಷ್ಮಿ ಆಗಿ ಬಂದಳು. ನೋಡು, ನಾವು ಯಾರೋ ಹೇಳಿದ ಮಾತನ್ನು ಕಿವಿ ಒಳಗೆ ಹಾಕಿಕೊಂಡು ಈ ಮನೆಯನ್ನೇ ವಿಭಾಗ ಮಾಡಿಬಿಟ್ಟಳು. ಪ್ರಮಿಳಾ, ನಾವು ಮನೆ ಬಿಟ್ಟು ಹೋಗುತ್ತೇವೆ, ಆದರೆ ನನ್ನ ತಮ್ಮ ತುಂಬಾ ಮುಗ್ಧ. ಅವನನ್ನು ತುಂಬಾ ಪ್ರೀತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಕಷ್ಟಗಳು ಅವನಿಗೆ ಕೊಡದೆ ನಾವು ಅವನನ್ನು ಸಾಕಿದ್ದೇವೆ. ದಯವಿಟ್ಟು ನಾವು ಮನೆ ಬಿಟ್ಟು ಹೋದ ವಿಷಯವನ್ನು ನಮ್ಮ ತಮ್ಮನ ಮುಂದೆ ಹೇಳಬೇಡ. ಅವರು ಹೊಲದಲ್ಲಿ ಇರುತ್ತಾರೆ ಅಂತ ಹೇಳಿಬಿಡು. ಅಷ್ಟಾದರೂ ಉಪಕಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಮ್ಮ, ಪುಣ್ಯ ಕಟ್ಟಿಕೋ. ಕಸದಂತೆ ಕಲ್ಲರು ಮನಿಗೈನಿಗೆಲ್ಲರೂ ದಿನವಿಡೀ ಬಾಳಲಿ ಕಣ್ಣೀರು ಚೆಲ್ಲರು. ಕಸದಂತೆ ಕಲ್ಲರು ಮನೆಯಲ್ಲಿ ಎಲ್ಲರೂ ದಿನವಿಡೀ ಬಾಳಲಿ ಕಣ್ಣೀರು ಚೆಲ್ಲರು. ಇಲ್ಲಂದ ರಂಗವ ಇವರೇನೆ ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಲ್ಲೇ ನೀನಾನೆಯಾದೆ, ಇನ್ನೊಂದ ಜೀವಕ್ಕೆ ಆಧಾರವಾದೆ. ಆ ಕರ್ಣನಾದೆ. ಪೀಡೆಗಳು ಮನೆಯಿಂದ ತೊಲಗಿದವು. ಇನ್ನು ಮೇಲೆ ಈ ಮನೆಯಲ್ಲಿ ನಾನು ಹಾಯಾಗಿರ್ಬೋದು.
ಅಣ್ಣ, ಪ್ರೇಮಿನ ಅಂದ ಮಾತುಗಳನ್ನು ನೀನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಣ್ಣ. ಅವಳು ಇನ್ನೂ ಚಿಕ್ಕವಳು, ಸಿಟ್ಟಿನಿಂದ ಹಾಗೆ ಹೇಳಿರಬಹುದು. ಅಣ್ಣ, ನಮ್ಮ ಹೊಲದಲ್ಲಿ ನಾವಿದ್ದರೆ ನಮಗ್ಯಾರ ಭಯವನ್ನ? ಹಾ ಅಣ್ಣ, ಆ ಮನೆಯ ಕಡೆಗೆ ಯಾರು ಕೂಡ ಹೋಗಬೇಡಿ. ನೋಡಿದೆಯಲ್ಲ ಅವಳ ವರ್ತನೆಯನ್ನು. ಹಾ ಅಣ್ಣ, ಅತ್ತಿಗೆ, ನಾನು ನಮ್ಮ ಹೊಲದಲ್ಲಿ ಶೆಡ್ ನಿರ್ಮಾಣ ಮಾಡುವುದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನಮ್ಮ ಟ್ರ್ಯಾಕ್ಟರ್ನಲ್ಲಿ ಹೇರಿಕೊಂಡು ಬರುತ್ತೇನೆ. ಹಾಗೆ ನಾನು ಬರುವಾಗ ಇಬ್ಬರಿಗೂ ಊಟವನ್ನು ಕಟ್ಟಿಸಿಕೊಂಡು ಬರುತ್ತೇನೆ. ಅಲ್ಲಿವರೆಗೂ ಈ ಮೆರದ ಕೆಳಗಡೆ ನೆರಳಿಗೆ ಕುಳಿತುಕೊಳ್ಳಿ. ನಾನೇನು ಬರುತ್ತೇನೆ ಅಣ್ಣ. ಆಯ್ತಪ್ಪ, ಹೋಗಿ ಬಾ. ಸುಜಾತ, ನೋಡಿದೀಯಾ ನಮ್ಮ ಮನೆ ಪರಿಸ್ಥಿತಿಯನ್ನು? ನಾವು ಯಾವ ತಪ್ಪು ಮಾಡಿದೆವಂತೂ ಆ ದೇವರು ನಮಗೆ ಈ ಶಿಕ್ಷೆಯನ್ನು ಕೊಟ್ಟ. ಸುಜಾತ, ನಿಮ್ಮ ತಂಗಿಯ ತಲೆಯಲ್ಲಿ ವಿಷದ ಬೀಜ ಬಿತ್ತಿದವರು ಯಾರು? ಅವಳಲ್ಲಿ ಇಂಥ ಗುಣ ಹೇಗೆ ಬಂತು? ನೋಡಿ ಸ್ವಾಮಿ, ನೀವು ಆ ವಿಷಯವನ್ನು ನೆನೆಸ್ಕೊಂಡು ಕಣ್ಣೀರು ಹಾಕಬೇಡಿ. ಇಷ್ಟಕ್ಕೂ ನನ್ನ ತಂಗಿ ತುಂಬಾ ಕೆಟ್ಟವಳಿರ್ಬೋದು ನಿಜ, ಆದ್ರೆ ನನ್ನ ಮೈದುನ ಶ್ರೀಕಂಠ ಅವನಷ್ಟದು ಕೆಟ್ಟವನಲ್ಲ ರೀ, ಅವನಷ್ಟದು ಕೆಟ್ಟವನಲ್ಲ. ನನ್ನ ಮೈದುನ ತುಂಬಾ ಒಳ್ಳೆಯವನು. ಅವನು ನಮ್ಮ ಪರಿಸ್ಥಿತಿಯನ್ನ ನೋಡಿ ನಮಗೆ ಸಹಾಯ ಮಾಡ್ತಾನೆ. ಮತ್ತೆ ಅವರ ಸಹಾಯದ ಬಗ್ಗೆ ಆಸೆ ಪಡಬೇಡ ಸುಜಾತ, ಮತ್ತೆ ಅವರ ಆಸೆ ಪಡಬೇಡ ಸುಜಾತ. ನಿಮ್ಮ ತಂಗಿ ಒಂದೇ ಮಾತಿನಲ್ಲಿ ಹೇಳಿದ್ದಾಳೆ, ನಾನು ಸತ್ತರ ಅವಳ ಕೈಯಿಂದ ಒಂದು ಹಿಡಿ ಮಣ್ಣು ಸಕ್ಕರೆ ಹಾಕಿಸಬೇಡ. ದುರಸ್ತಿಯ ಕಾಲದಲ್ಲಿ ನಮ್ಮನ್ನು ಹೊರಗೆ ಬಿಟ್ಟು ಹಾಕಿದ್ದಾಳೆ ಸುಜಾತ. ನಿಮಗಷ್ಟೇ ಅಲ್ಲ ರೀ, ನಿಮ್ಮಷ್ಟು ನೋವು ನನಗೂ ಕೂಡ ಆಗಿದೆ. ಯಾಕೆ ಗೊತ್ತಾ, ನನ್ನ ತಂದೆ ನಾವೆಲ್ಲರೂ ಸಂತೋಷವಾಗಿರ್ಬೇಕು ಅಂತ ಸಾಕಷ್ಟು ಖರ್ಚು ಮಾಡಿ ನನ್ನ ಮೈದನಿಗೆ ಒಂದು ಒಳ್ಳೆಯ ನೌಕರಿನ ಕೊಡಿಸಿದ್ರು. ಆದ್ರೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ತಂಗಿ ಈ ರೀತಿ ವರ್ತನೆ ಮಾಡಿದಳ್ರಿ. ಅವಳು ಒಂದನೇ ಮೆಟ್ಟಿಲಲ್ಲಿ ಏರಿ ನಮಗೆ ಆಪತ್ತಿನಿಂದ ಕಾಪಾಡಿದ್ದಾಳೆ. ಸೋತ ನಾಳೆ ದಿನ ನನ್ನ ತಮ್ಮನೇ ಆದರೂ ಸಂಬಳವನ್ನು ನನ್ನ ಕೈಯಲ್ಲಿ ತಂದು ಕೊಟ್ಟಿದ್ರೆ ಬೀದಿಗೆ ಎಳಿತಿದ್ದಳು ಆ ನಿಮ್ಮ ತಂಗಿ ಪ್ರಮಿಳಾ. ಸುಜಾತ, ನೀನು ನನ್ನ ಸತಿ, ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಯಾಕ್ರಿ ಹೀಗೆ ಮಾತಾಡ್ತೀರಾ? ನಿಮ್ಮನ್ನ ಬಿಟ್ರೆ ನನಗೆ ಅಂತ ಯಾರಿದ್ದಾರೆ? ನಿಮ್ಮ ಮಾತನ್ನ ಕೇಳದೆ ಹೋದ್ರೆ ನಾನು ಯಾರ ಮಾತನ್ನ ಕೇಳಿ ಹೇಳಿ ಅದ್ಯಾವ ಮಾತನ್ನ ನಡೆಸ್ಕೊಡ್ಬೇಕು ಅಂತ? ನೋಡು, ನಾವು ಮಾಡಿದ ಸಾಲ ಹರಿಯಬೇಕಾದ್ರೆ ಹೊಲದಲ್ಲಿ ಬೆಳೆಯಿಲ್ಲ. ಶಿವಾಜಿ ಜೀತದಾಳಾಗಿ ದುಡಿದರೂ ಅಷ್ಟೊಂದು ಹಣ ಬರುವುದಿಲ್ಲ. ಪ್ರಮಿಳಾ, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಸಾಲ ಎಂಬ ಸೂಲದಿಂದ ಚುಚ್ಚಿಸಿಕೊಳ್ಳೋದಕ್ಕಿಂತ ರೈತರ ಆತ್ಮಹತ್ಯೆ ಒಂದು ನಡೆದಿದೆ. ಸುಜಾತ, ನಾನು ವಿಷಯವನ್ನು ತೆಗೆದುಕೊಂಡು ಸತ್ತರೆ ನಾಳೆ ದಿನ ನನ್ನ ತಮ್ಮನಿಗೆ ಯಾರಾದರೂ ಸಹಾಯ ಮಾಡ್ತಾರೆ. ಅವನಾದರೂ ಚೆನ್ನಾಗಿ ಬದುಕಲಿ ಸುಜಾತ, ಚೆನ್ನಾಗಿ ಬದುಕಲಿ. ಏನಂತ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮನ್ನ ಕಳೆದುಕೊಂಡು ನಾನು ಒಬ್ಬಳೆ ಬದುಕಿ ಸಾಧಿಸೋದಾದ್ರೂ ಏನಿದೆ? ಅಷ್ಟಕ್ಕೆ ನಿಮ್ಗೆ ಸಾಯಲೇಬೇಕು ಅನ್ನೋದಾದ್ರೆ ನನ್ನನ್ನು ಕರೆದುಕೊಂಡೇ ಸತ್ತು ಬಿಡಿ. ಬೇಡರಿ, ಇಂಥ ಕಠೋರವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ. ಎಂತಹ ಕಷ್ಟ ಬಂದ್ರೂ ಕೂಡ ನಾವು ಎದುರಿಸಿ ನಿಲ್ಲೋಣ ರೀ. ಸುಜಾತ, ಈಗಾಗಲೇ ನಮ್ಮ ಬದುಕು ಪಾತಾಳಕ್ಕೆ ಬಿದ್ದು ಹೋಗಿದೆ. ನಾನು ಇದ್ದರೆಷ್ಟು ಸತ್ತರೆಷ್ಟು. ಮೊದಲ ನನ್ನ ಮಾತಿಗೆ ಒಪ್ಪಿಗೆ ಕೊಡು, ಇರದಿದ್ರೆ ನಮಗೆ ಕಷ್ಟ ತಪ್ಪಿದ್ದಲ್ಲ. ಇದೇ ನಿಮ್ಮ ಕೊನೆ ನಿರ್ಧಾರ ಅಂದಂಗಾಯ್ತು. ಹಾಗಾದ್ರೆ ನೀವು ಕುಡಿಯೋದಕ್ಕಿಂತ ಮುಂಚೆ ಈ ವಿಷಯವನ್ನ ನನಗೆ ಕೊಡಿ, ನಾನು ಕುಡಿತೀನಿ. ಆಮೇಲೆ ಬೇಕಿದ್ರೆ ನೀವು ಕುಡಿಯುವಿರಂತೆ. ಸುಜಾತ, ಗಂಡನ ಜೊತೆ ಪ್ರಾಣ ಬಿಡುತ್ತೇನೆಂದ ಮೊದಲೇ ಹೆಣ್ಣೆ ನೀನಾಗಬೇಕು. ಸಾಲ ಎಂಬ ಸೂಲದಿಂದ ಚುಚ್ಚಿಸಿಕೊಳ್ಳೋದಕ್ಕಿಂತ ರೈತರ ಆತ್ಮಹತ್ಯೆ ಒಂದು ನಡೆದಿದೆ. ಸುಜಾತ, ಈಗ ನೀನು 4 ತಿಂಗಳ ಗರ್ಭಿಣಿ. ನಿನ್ನ ಹೊಟ್ಟೆಯಲ್ಲಿರುವ ಈ ಮಗುವನ್ನು ಈ ಭೂಮಿಯ ಮುಖವನ್ನು ತೋರಿಸಲಾಗದ ಪಾಪಿಗಳು ಸುಜಾತ, ನಾವು ಪಾಪಿಗಳು. ಸುಜಾತ, ರೈತರಿಗೆ ಅಳಿಗಾಲ, ಸರ್ಕಾರಕ್ಕೆ ಉಳಿಗಾಲ.
ಏಕೆ ಹುಟ್ಟಿಸಿದಿ ಏಕೆ ಹುಟ್ಟಿಸಿದಿ ಯಾಕ್ರಿ ಈ ರೀತಿ ಮಾಡಿದ್ರಿ? ಮೊದ್ಲೇ ನೀವೇ ವಿಷವನ್ನ ಯಾಕ್ರಿ ಕೊಡೋದ್ರಿ? ನಾನು ನಿಮ್ಮ ಹತ್ರ ಇಷ್ಟೆಲ್ಲ ಕೇಳ್ಕೊಂಡ್ರೆ ನಿಮಗೆ ನನ್ನ ಮೇಲೆ ಕರುಣೆ ಅನ್ನೋದೇ ಬರ್ಲಿಲ್ಲ. ಇಲ್ಲ ರೀ, ನಿಮಗೆ ಬೇಡವಾಗಿರೋ ಈ ಪ್ರಪಂಚ ನನಗೂ ಬೇಕಿಲ್ಲ ರೀ, ನನಗೂ ಬೇಕಿಲ್ಲ. ಹರಿವು ಸುಜಾತ, ಶಿವಾಜಿ ಕ್ಷಮಿಸಪ್ಪ ನಮ್ಮಣ್ಣು, ನಿನಗೆ ಹೇಳದೆ ಹೊರಟು ಬಿಟ್ಟೆವಪ್ಪ. ಶಿವಾಜಿ, ಸುಜಾತ, ಶ್ರೀಕಂಠ, ಸಿಡಿಲು ನಡುವಿದ ಮುಗಿಲು ಎದೆಗೆ ಸಿಡಿಲು ಬಡಿಯಿತು. ಏನಾತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನಾತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚುಚ್ಚಿಲ್ಲದ ಕುಳ್ಳುದೈತಿ ಚಿತ್ತಿಲ್ಲದ ಅಣ್ಣ ಒತ್ತಿಗೆ ನಾನು ಬರುವಷ್ಟರೊಳಗಾಗಿ ವಿಷವನ್ನು ತೆಗೆದುಕೊಂಡು ಇಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದೀರಾ? ಕೊನೆಗೂ ಸಾಲವೆಂಬ ಸೂಲಕ್ಕೆ ನೀವಿಬ್ಬರು ಬಲೆಯಾಗಿ ಹೋದಿರಾ? ಈಗ ನಾನೇನು ಮಾಡಲಿ, ನಾನೇನು ಮಾಡಲಿ? ಅತ್ತಿಗೆ, ಎಂತ ಗತಿ ಬಂದಿತ್ತು ದೇವಾ? ಹಲೋ ಡಿಕೆ, ನಾನು ಶಿವಾಜಿ ಮಾತನಾಡ್ತಾ ಇದ್ದೀನಿ. ಇಲ್ಲಿ ಹೊಲದಲ್ಲಿ ನನ್ನ ಅಣ್ಣ ಅತ್ತಿಗೆ ವಿಷವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರುವಾಗ ಪೊಲೀಸರಿಗೆ ಹಾಗೂ ತಹಸೀಲ್ದಾರ್ ಸಾಹೇಬರಿಗೆ ಕರೆದುಕೊಂಡು ಬಾ. ರೈತ ಅಣ್ಣ, ಇದೇನಿದು? ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗವಾದರೂ ಏನಿತ್ತಣ್ಣ? ಸಾಲದ ಸಲುವಾಗಿ ಚಿಂತೆ ಮಾಡ್ತಾ ಇದ್ದೆ, ಅದಕ್ಕೆ ನಾನು ಅರಿತಿನಂತ ಮಾತು ಕೊಟ್ಟಿದ್ದೆ. ಅಷ್ಟರಲ್ಲಿ ನೀವೇಕೆ ಹೀಗೆ ಮಾಡಿಕೊಂಡ್ರಣ್ಣ? ಯಾಕೆ ಹೀಗೆ ಮಾಡಿಕೊಂಡ್ರೆ? ಸರ್, ಇವರು ನಿಮ್ಮ ಅಣ್ಣ ಅತ್ತಿಗೆಯರೇ? ಓ, ಐ ಆಮ್ ಸಾರಿ ಸರ್. ಮನೆಯಲ್ಲಿ ಏನಾದರೂ ಗಲಾಟೆ ಆಗುತ್ತೆ. ಹಾಗೇನಿಲ್ಲ, ನಾವೆಲ್ಲರೂ ಒಂದಾಗೇ ಇದ್ದೆವು. ಇವರು ಯಾವ ಕಾರಣಕ್ಕಾಗಿ ಹೀಗೆ ಮಾಡಿಕೊಂಡರು ತಿಳಿತಾ ಇಲ್ಲ. ನಾನು ಮನೆಯಿಂದ ಡ್ಯೂಟಿಗೆ ಹೋಗುವಾಗ ಚೆನ್ನಾಗಿಯೇ ಇದ್ದರು. ಅಣ್ಣ, ಪ್ರಮೀಳಾ ಏನಾದರೂ ಅಣ್ಣ ಅತ್ತಿಗೆಯರಿಗೆ ಮಾತನಾಡಿದಳೆ? ಹೇಳಣ್ಣ, ಹೇಳು. ಸಾಹೇಬರೇ, ಇನ್ನೊಂದು ಸಾರಿ ನನ್ನನ್ನು ಅಣ್ಣನೆಂದು ಕರೆಯಬೇಡಿ. ಯಾಕಂದರೆ ಆ ಸಂಬಂಧವನ್ನು ನಿಮ್ಮ ಹೆಂಡತಿ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದಾಗಲೇ ಅಣ್ಣ ತಮ್ಮಂದಿರ ಸಂಬಂಧ ಕಳಚಿ ಹೋಯಿತು. ನೀವೇನು ನಿಮ್ಮ ಜೀವನವನ್ನು ನೋಡಿಕೊಂಡಿರಿ, ಆದರೆ ಸಾಕಷ್ಟು ಸಾಲ ಮಾಡಿ ಆ ಸಾಲವನ್ನು ತೀರಿಸಲಾಗದೆ ನನ್ನ ಅಣ್ಣ ಅತ್ತಿಗೆಯರು ಆತ್ಮಹತ್ಯೆ ಮಾಡಿಕೊಂಡರು.
ಮಾಡಿಕೋ ಶಿವಾಜಿ. ನಾನೆಷ್ಟೇ ಇವರಿಗೆ ಧೈರ್ಯ ಹೇಳಿದರು ಸಾಲಗಾರರ ಕಾಟ ತಾಳಲಾರದೆ ದಲ್ಲಾಳಿ ಅಂಗಡಿಯವರ ಸಲುವಾಗಿ ಇವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಮಾಧಾನ ತಂದುಕೋ ಶಿವಾಜಿ, ಸಮಾಧಾನ ತಂದುಕೋ. ಇನ್ನೆಲ್ಲಿಯ ಸಮಾಧಾನ ಡಿಕೆ? ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ಹೇಳುತ್ತಾರೆ. ಇಂದು ನೋಡಿದೆಯಾ, ರೈತನಿಗೆ ಬಿಕ್ಕುವ ಕಾಲ ಬಂದು ಹೋಯ್ತಲ್ಲ. ನಿಮ್ಮ ಕೆಲಸ ಏನಿದೆ ನೀವು ಮಾಡಿ ಸಾಹೇಬರೇ. ಮುಂದಿನ ಕಾರ್ಯಕ್ಕೆ ನಮಗೆ ಅನುವು ಮಾಡಿಕೊಡಿ. ಇನ್ಸ್ಪೆಕ್ಟರ್, ಈ ಹೆಣಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮರಳಿ ನಮ್ಮ ಮನೆಗೆ ತನ್ನಿ. ಒಟ್ಟಿನಲ್ಲಿ ಇದು ಸಾಲಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿವಾಜಿ ತಹಸೀಲ್ದಾರ್, ನಿಮ್ಮ ತಮ್ಮ ಸರ್ಕಾರಕ್ಕೆ ಏನು ಬರೆದು ಕೊಡ್ತಾರೆ ಕೊಡಲಿ. ಹಾ ಬನ್ನಿ, ಶವಗಳನ್ನು ಗಾಡಿ ಒಳಗೆ ಹಾಕೋಣ. APC ಹಿಂದಕ್ಕೆ ಬಾ. ಹರಿದು ನೀರು ನಮ್ಮ ಜೀವನ, 3 ದಿನದ ಈ ಯೌವನ, ಸಂಸಾರ ಎಂಬುವುದು ಸಾಗುವ ಟ್ರೇನ. ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು, ನಮ್ಮ ನೂರಾರು ಕನಸು. ಎದೆ ಹೂವಾಸು. ಲಲ್ಲಲಾ, 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 ಏ ಮದ್ವೆ ಅಂತೂ ಅದಿಯಲ್ಲ. ಒಟ್ಟಿನ್ಯಾಗ ನಿಮ್ಮವ್ವ ಏನು ಕೊಡ್ಲಾರ್ದ ವರದಕ್ಷಿಣೆ ನಮ್ಮನ್ನ ಹಂಗ ದುಗ್ಸೇ ಬಿಟ್ಲಲ್ಲ. ಏ ಹಂಗ್ಯಾಂಗಾಗತ್ತೋ ಮಾರಾಯ. ನಡಿ ಪಟ್ನ ರೇಷನ್ ಕಾರ್ಡ್ ಮಾಡೋಣಂತ ಪಟ್ನ ಒಂದು ಮನಿ ಹಾಕ್ತಾಳ, ಅದ ಮನ್ಯಾಗ ಫಸ್ಟ್ ನಿಮ್ಮ ಅವ್ವ ಮನಿ ಹಾಕಿದ್ದ ಕರೆ ಆತ. ನಂದೈತ್ ನಡಿ. ಏನದು 10 ಎಕರೆ ಹೊಲದಾಗ ಒಂದು ಗುಡಿಸಲ ಹಾಕಿ ಚಂದಂಗ ಬಾಳೆ ಮಾಡೋನು. ಸಡ್ಡ ಹಾಕೋಣಂತನ. ಸೆಡ್ ಯಾಕ ದೊಡ್ಡದೊಂದು ಇದು ನಮ್ಮ ಬೆಂಡ ಬಿಡಿಸ್ಬಿಡ್ನು. ಹಿಂಗಂತೀಯ? ಅಷ್ಟು ಹೆಂಗಾರ ಯಾಕಾಗ್ಲಿ ಮಾರಾಯ, ಪಟ್ನ ಫಸ್ಟ್ ನೈಟ್ ಮುಗಿಸ್ಕೊಂಡ್ ಬರೋಣ. ಫಸ್ಟ್ ನೈಟ್ ಎಲ್ಲಿ ಹೋಗುನು ಅನ್ನೋದು ಗೊತ್ತಾಗ್ಲಿಲ್ಲಲ್ಲ. ನೀನ ಅನ್ನ ಎಲ್ಲಿ ಕಬ್ಬರ ಕಣಕತ್ತಾರ. ಕಪ್ ಚುಚ್ತಾವು. ಆಯ್ತಾಳ, ನೀ ಏನಂತೀನಿ ಕರ್ಕೊಂಡು ಹೋಗಿ ಅಲ್ಲಿಗೆ ಬರ್ತೀನಿ ನಡಿ. ಕಲ್ಯಾಣ ಮಂಟಪಕ್ಕೆ ನಮ್ಮ ಮಗುವೆ ಸಂಗಾಗಿ ಬಾರ ಬಾ ಬರ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ. ಗಟ್ಟಿ ಮೇಳ ಹೆಚ್ಚುತ್ತಿರಲು ತಾಳಿ ಕಟ್ಟಲು ಬಾರು ಬಾರು ಹಸಿದೆ. ಕಲ್ಯಾಣ ಮಂಟಪಕ್ಕೆ
ಹಿಂಗ ಅಲ್ಲ ಜಾನು, ಜಾನು ಹೆಂಗೋ ನಮ್ದು ಒಟ್ಟನ್ಯಾಗ ಲಗ್ನ ಆತ. ಆತಲ್ಲ. ಈಗ ನಿಮ್ಮ ಅವ್ಗ ಹೋಗಿ ಒಂದ್ ಪ್ಲಾಟ್ ಹಾಕಿಸ್ಬಿಡ. ಏ ಒಳ್ಳೆ ಚಂದಂಗ ಬಾಳೆ ರೆಡಿ ಒಳಗದಾಳಕಿ ಕಟ್ಟಿಸ್ಕೊಂಡ ಕುಂತ್ಬಿಟ್ಟಾಳ ಮನೆ. ವರ್ಷನ್ಯಾಗ ಒಂದ್ ಏನಾರ 4 ಗಂಡ ಏನ್ ಹಂದಿನ ಮಾಡಿ ನಾನು ಹೆಂಗ ಹೇಳಕ್ ಬರುದಿಲ್ಲ. ಡಜನ್ ಯಾಕತ್ತಾರಂತ. ಇಲ್ಲ ಒಂದ್ ಎರಡರ ಮಾಡೋಣಂತ. ಯಾಕೆ ಚಿಂತೆ ಮಾಡ್ತಿ? ಹಂಗಾದ್ರೆ ಈಗ ಹೋಗುಣ. ಹೋಗೋಣ. ರೈಟ್ ರೈಟ್. ನನ್ನ ನಿನ್ನ ನಡುವೆ ಏನದ ಏನೇನು ನಡೆದಿಲ್ಲ. ಹೊಟ್ಟೆ ಇಲ್ಲ. ಹತ್ತೂರ ಹಣಬಪ್ಪ ನಂಗಾರ ಮುಟ್ಟುತ್ತನ ನಾನಿನ ಬಿಡುದಿಲ್ಲ. ಏನ್ ಮಾಡ್ತೀರಿ?
ಗೌಡ ಜಾತ್ರೆ ಮಾಡೋದ ಕಾತೆ ಬರ್ಬೇಕ ನೀರಾತ್ರಿ ಗೌಡ ಜಾತ್ರೆ ಮಾಡೋದ ಕಾತೆ ಬರ್ಬೇಕ
ಒಟ್ಟ ಇಲ್ಲೇ ಎಲ್ಲ ಕುಲ ಮಾಡೋಂಗ್ ಕಂಟಿರೋ ಒಂದು ಗೊತ್ತಾಗೈತೆ ನನಗೆ. ಆ ರಾತೇನ ಇಲ್ಲ ಲೇ ಶಿವಾಜಿ ಲೇ ನಾನು ಪ್ರಮಳನ ತಲೆಯಲ್ಲಿ ಇಟ್ಟ ಬೀಜ ನೋಟಿ ಹೋಗಿತ್ತು. ನಿಮ್ಮ ಮನೆತನ ಸರ್ವನಾಶ ಆಗಿ ಹೋಯಿತು. ಹಾಗೆ ನಾನು ಒಮ್ಮೆ ಗುಣ ಇಟ್ರೆ ನಿಮ್ಮ ಮನೆಯೇ ನಾಶ. ಲೇ ಅಮರೇಗೌಡ, ಸರ್ಕಾರದ ರಕ್ಷಣೆ ಪಡೆದುಕೊಂಡು ಮೆರೆಯುತ್ತಿರುವಲ್ಲ ಮಗನೇ, ಸಮಯ ನೋಡಿ ನಿನಗೆ ಗೋಳ ಹಾಕದಿದ್ದಾರೆ ನಾನು ನಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ತಿಳಿ. ಎಲ್ಲ ಮಗನೇ ಸುರೇಂದ್ರ, ಜೀವದ ಮೇಲಿನ ಭಯಕ್ಕಾಗಿ ನನ್ನಿಂದ ತಪ್ಪಿಸಿಕೊಂಡು ತಿರುಗಾಡುತ್ತಿರುವೆಯಾ? ಲೇ, ನೀನು ಹರಿಹರರ ಗರ್ಭದಲ್ಲಿ ಹೊಕ್ಕರೂ ಕೂಡ ಧರಧರನೆ ನಿನ್ನನ್ನು ಎಳೆದುಕೊಂಡು ತಂದು ನಿನ್ನ ಚಿರಚ್ಛೇದನ ಮಾಡದಿದ್ದರೆ ನನ್ನ ಅತ್ತಿಗೆ ಅಣ್ಣರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಲೇ, ನನ್ನ ಕುಟುಂಬ ಅಷ್ಟೇ ಅಲ್ಲ, ಡಿಕೆ ದಳವಾಯಿಯ ಕುಟುಂಬವು ಕೂಡ ಸರ್ವನಾಶವಾಗಲಿಕ್ಕೆ ಕಾರಣವಾದ ಮಗ ನೀನು. ಅವರಿಬ್ಬರ ಆ ಡಿಕೆ ದಳವಾಯಿಯ ಹೆಂಡತಿ ಮಕ್ಕಳ ಪಾಪ ನಿನಗೆ ತಪ್ಪದೆ ಬೀಳುವುದಿಲ್ಲ. ಡಿಕೆ, ಇಬ್ರು ಕೂಡಿ ಇವನನ್ನ ಮುಗಿಸೋಣ. ನಾನು ಕೈ ಕಡಿತೀನಿ, ನೀನು ಕಾಲು ಕಡಿ. ನಿನ್ನ ಹೆಂಡತಿ ಮಕ್ಕಳ ಪಾಪ ಇವನಿಗೆ ಇವತ್ತು ತಟ್ಟದೇ ಬಿಡುವುದಿಲ್ಲ. ಏ ಸುರೇಂದ್ರ, ನನ್ನ ಹೆಂಡತಿ ಮಕ್ಕಳು ಸತ್ತ ದಿನವೇ ಈ ಲಾಂಗನ್ನು ತಂದಿಟ್ಟಿದ್ದೇನೆ. ನಿನ್ನ ರಕ್ತ ಈ ಭೂಮಿಗೆ ಬೀಳೋದಕ್ಕಿಂತ ಮುಂಚೆ ನನ್ನ ಮುದ್ದು ಕಂದನ ಗೋರಿಗೆ ನಿನ್ನ ರಕ್ತವನ್ನು ಸೂರ್ಯ ಮಾಡುತ್ತೇನೆ. ರಕ್ತ ನೀವು ಇಬ್ರಲ್ಲ, ಇನ್ನೂ 4 ಜನ ಬಂದರೂ ಅವರನ್ನು ಗುದ್ದಿ ಸಾಯಿಸುತ್ತೇನೆ. ಏನು ನನಗೆ ಸಾಯಿಸ್ತೀನಿ ಅಂತೀರಿಬ್ರಿ? ಏ ಬಕರಾಗೋಳ, ನಾನು ಕಣ್ಣಿಟ್ಟು ನೋಡಿದರೆ ಸುಟ್ಟು ಭಸ್ಮವಾಗುತ್ತದೆ. ಅಂಥದ್ರಲ್ಲಿ ನನಗೆ ಸವಾಲು ಹಾಕುವ್ರಿ? ಒಂದ ಬಿಡಿ ನನ್ನ ಮಕ್ಕಳ. ಭೂಮಿಯ ಮೇಲೆ ಪಾಪ ಹೆಚ್ಚಿಗೆ ಆದಾಗ ಅದೇನು ಸುಟ್ಟು ಬೂದಿಯಾಗುವೆ ಎಂದೆಲ್ಲ. ಆ ಶಿವನ 3ನೆಯ ಕಣ್ಣು ತಾನಾಗಿಯೇ
ತೆಗೆಯುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ? ಧರ್ಮ ಧರ್ಮ ಕರ್ಮ ತಾಂಡವವಾಡುವಾಗ ಧರ್ಮದಿಂದ ಬಂದವನ್ನ ನಾಶ ಮಾಡುತ್ತಾನೆ ಅಂತ ಹೇಳಿದ್ದಾನೆ. ಲೇ, ನೀನು ಕಾರ್ಕೋಟಕ ವಿಷವಾಗಿ ನನ್ನನ್ನು ಕಚ್ಚಿದರೂ ಕೂಡ ಕಚ್ಚಿದಂತ ಹಾವೇ ಸಾಯುತ್ತದೆ ಹೊರತಾಗಿ ಈ ಭೂಪ ಸಾಯುವುದಿಲ್ಲ. ಹೀಗೆ ಮಾತನಾಡುತ್ತಾ ಕುಳಿತರೆ ಮಾತುಗಳೇ ಆಗುತ್ತವೆ. ಜನರಿಗೆ ಮಾತು ಹಿಡಿಸಲಾರದಕ್ಕಿಂತ ಮುಂಚಿತ ಹೋಗಿ ನಾನು ಕೈಗಳನ್ನು ಕತ್ತರಿಸುತ್ತೇನೆ, ನೀನು ಕಾಲುಗಳನ್ನು ಕತ್ತರಿಸು. ನಾಳೆ ಆಧಾರ್ ಕಾರ್ಡ್ ಮತದಾರರ ಚೀಟಿಯಲ್ಲಿ ಇವನ ಹೆಸರೇ ಇರಬಾರದು. ಹೀಗೆ ಎತ್ತು ನಿನ್ನ ಲಾಂಗನ್ನು. ಜೈ ಜವಾನ್ ಜೈ ಕಿಸಾನ್. ಈ ಪಾಪಿಯ ಋಣವನ್ನು ತೆಗೆದುಕೊಂಡು ಹೋಗಿ ಇನ್ನೊಬ್ಬ ಇದ್ದಾನಲ್ಲ ಹರಾಮ್ ಕೋರ್, ಅವನಿಗೆ ಕೊಟ್ಟು ರೈತ ರೊಚ್ಚಿ ಗೆದ್ದರೆ ಸರ್ಕಾರ ಏನಾಗುತ್ತದೆ ಅಂತ ಉತ್ತರ ಕೊಟ್ಟು ಬರೋಣ. ನಡೆ ಹೋಗೋಣ. ಹಾಗೆ ಮಾಡೋಣ. ಆ ಶಿವರಾಮ ಮತ್ತು ದಳವ ಇಬ್ಬರು ಕೂಡಿಕೊಂಡು ಆ ಸುರೇಂದ್ರನ ರುಂಡವನ್ನು ತೆಗೆದು ಇಬ್ಬರು ಹಬ್ಬ ಮಾಡ್ತಿರಬಹುದು. ಲೇ ಶಿವ, ನಿಮ್ಮಿಬ್ಬರನ್ನು ಕಡಿಸಲಿಕ್ಕೆ ಮುಂಬೈದಿಂದ 4 ಜನ ದಾಂಡಿಗರು ತಂದು ಇವತ್ತು ನಿನ್ನ ಗುಂಡಿಯನ್ನು ತೋಡುತ್ತಾರೆ. ನಿಮ್ಮ ಅಣ್ಣ ಅತ್ತಿಗೆಯವರು ಸಾಲದ ಹೊರೆ ಹೆಚ್ಚಾಗಿ ಸತ್ತಿಲ್ಲ, ಸಾಲದ ಹೊರೆ ಹೆಚ್ಚಾಗಿ ಸತ್ತು ಬಹಳ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರದಿಂದ ಅವರಿಗೆ ಸಿಗುತ್ತಿರುವ ಎಲ್ಲ ಸವಲತ್ತುಗಳನ್ನು ಕತ್ತರಿಸಿ ಹಾಕಿದ್ದೇನೆ. ಇವರು ಸಾಲ ಹೆಚ್ಚಾಗಿ ಸತ್ತಿಲ್ಲ, ಮನೆಯಲ್ಲಿ ಜಗಳವನ್ನು ಮಾಡಿಕೊಂಡು ಸತ್ತಿದ್ದಾರೆ ಅಂತ MLA ಸಾಹೇಬರಿಗೆ ಹೇಳಿ ಇವರ ಸಹಾಯಕ್ಕೆ ಬಾರದಂತೆ ಮಾಡಿದ್ದೇನೆ. ಇನ್ನು ಈ ಶ್ರೀಕಂಠ ಇದೇ ತಾಲೂಕಿಗೆ ತಹಸೀಲ್ದಾರನಾಗಿ ಬರ್ತಾ ಇದ್ದಾನೆ. ಬರಲಿ. ಇಂಥ ಆಫೀಸರ್ಸ್ಗಳು ನಮ್ಮಂಥವ್ರ ಮಾತು ಕೇಳಲಿಕ್ಕೆ ಹೊರತು ನೇತಿನಿಂದ ಕೆಲಸ ಮಾಡೋದಕ್ಕೆ ಅಲ್ಲ. ಆ ಜಂಗ್ಲಿಯನ್ನು ಪ್ರಮೇಯವನ್ನು ಎಳೆದುಕೊಂಡು ಬಾ ಅಂತ ಹೇಳಿದ್ದೆ, ಇನ್ನೂ ಏಕೆ ಬರಲಿಲ್ಲ? ಗೌಡ್ರೆ, ಇವಳ ಮನೆಯಲ್ಲಿ ಯಾರೂ ಇದ್ದಿಲ್ಲ. ಇವಳನ್ನು ಎಳೆದುಕೊಂಡು ಬಂದೆ. ಮುಂದೇನು ಮಾಡುವುದು ನೀವೇ ಹೇಳಿ. ಲೋಫರ್, ನನ್ನ ಯಾರಂತ ತಿಳಿದಿರುವೆ? ಈ ತಾಲೂಕಿನ ತಹಸೀಲ್ದಾರನ ಹೆಂಡತಿ. ನನ್ನನ್ನ ಕರೆದುಕೊಂಡು ಬಂದ ವಿಷಯ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಮೇಲೆ ಕಿಡ್ನಾಪ್ ಕೇಸನ್ನ ಹಾಕಿಸಿ ಸಾಯೋವರೆಗೂ ಜೈಲಿನಲ್ಲಿ ಕೊಳೆಯೋ ಹಾಗೆ ಮಾಡುವೆ. ಏ ಚೋಕ್ರಿ, ನಿನ್ನ ಗಂಡ ತಾಲೂಕಿಗೆ ಅಧಿಕಾರಿ ಇರಬಹುದು, ಆದರೆ ನಿನ್ನ ಗಂಡನಿಗೆ ಅಧಿಕಾರ ಕೊಟ್ಟ ದೊಡ್ಡ ದೊಡ್ಡ ಅಧಿಕಾರಿಗಳು ನನ್ನ ಕೈಯಲ್ಲಿದ್ದಾರೆ. ಅದನ್ನೆಲ್ಲ ಬಿಟ್ಟಾಕು. ಈಗ ಸದ್ಯ ನಾನು ಹೇಳಿದಂತೆ ಕೇಳು. ನಾನು ಹೇಳಿದಂತೆ ಕೇಳಿ ನಿನ್ನ ಗಂಡನಿಗೆ ಪ್ರಮೋಷನ್, ನಿನಗೆ ದೊಡ್ಡ ಬಂಗ್ಲೆಯಲ್ಲಿ ಕುಂಡ್ರಿಸಿ ಮೆರೆಸ್ತೀನಿ. ಇದಕ್ಕೇನಂತೀಯ? ಅಷ್ಟೇ ಅಲ್ಲ, ನಿನ್ನ ಕೈಯಲ್ಲಿ 4 ಕಾರು ಆಳುಗಳನ್ನು ಕೊಟ್ಟು ಮಹಾರಾಣಿ ಅಂತ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಸುವೆ. ಅಂದ್ರೆ ನಾನೀಗ ನೀವು ಹೇಳಿದ ಹಾಗೆ ಕೇಳಿ ನನ್ನ ಮೈಯನ್ನ ನಿಮಗೆ ಒಪ್ಪಿಸ್ಬೇಕು ಅಂತೀರ? ಲೇ ಗೌಡ, ನನ್ನ ಗಂಡನ ಸಂಬಳದಲ್ಲಿ ಅರ್ಧ ಸಂಬಳನ ನಿನಗೆ ಕೊಡ್ತೀನಿ. ನಿನ್ನ ಹೆಂಡತಿಯನ್ನ ನನ್ನ ಗಂಡನ ಜೊತೆ ಒಂದೇ ಒಂದು ರಾತ್ರಿ ತಂದು ಬಿಡು, ಚೆನ್ನಾಗಿರುತ್ತಲ್ಲ? ನನ್ನ ಗಂಡನ ಸವಾಲು ಹಾಕ್ತೀಯ? ನಿನ್ನ ಗಂಡನ ದರ್ಪವನ್ನು ನನ್ನ ಮುಂದೆ ತೋರಿಸಿದ್ದೆ. ಆದರೆ ನಿನ್ನ ಗಂಡನ ಮನೆಯವರು ತುತ್ತು ಅನ್ನೋಕೆ ಗತಿ ಇಲ್ಲದಾಗ ಸಹಾಯ ಮಾಡಿದವನು ನಾನು. ನೋಡು, ನೀನು ಈ ಊರಿಗೆ ಸೊಸೆಯಾಗಿ ಬಂದಿರುವೆ. ಇಲ್ಲಿ ನನ್ನ ಬಾವಿಯ ನೀರನ್ನು ಕುಡಿಯಲೇಬೇಕು, ಇಲ್ಲದಿದ್ದರೆ ಅದರ ಕಥೆನೇ ಬೇರೆ. ಈ ಊರಿಗೆ ಯಾರು ಸೊಸೆಯಾಗಿ ಬರ್ತಾರೋ ಅವರು ಗೌರಡ ಬಾವಿಯಲ್ಲಿ ನೀರು ಕುಡಿಲೇಬೇಕು. ಮೊದಲು ಬುದ್ಧಿ ಮಾತು ಹೇಳ್ತೀನಿ, ಕೇಳದಿದ್ದರೆ
ನೀರು ಕುಡಿಸೋದು ಗೊತ್ತು, ನೀರು ಕುಡಿದಿದ್ದು ಕಕ್ಕಿಸೋದು ಗೊತ್ತು. ನೀವು ಈ ಹಳ್ಳಿಯಲ್ಲೇ ಇದ್ಕೊಂಡು ಏನು ಅರಿಯದವರನ್ನ ಹೆದರಿಸಿ ಬೆದರಿಸಿ ಏನೇನು ಮಾಡ್ತೀರಾ. ಅಷ್ಟೇ ಅಲ್ಲ, ನನ್ನ ಮನೆತನದ ಮೇಲೂ ಮಾಡ್ತೀರಾ. ಆದ್ರೆ ನಿಮ್ಮಂಥ ದರಿದ್ರದವರಿಗೆ ಹೆದರಿ ಸುಮ್ಮನೆ ಕೊಡೋಳಲ್ಲ ಈ ಹೆಣ್ಣು. ಪ್ರಸಂಗ ಬಂದ್ರೆ ಬಳೆನ ಏರಿಸಿ ಸೊಟ್ಟು ಹೊಡೆಯೋಳೆ. ಅರೇ ಎಲೆ ನಿಂಬೆಕಾಯಿ, ಜಗತ್ತು ಗೊತ್ತಿಲ್ಲ ಅಂತ ತಿಳಿದಿದ್ದೆ ಅಲ್ಲ, ಸೊಡ್ಡು ಹೊಡೆದು ನಿಲ್ತೀಯಲ್ಲ. ನಿನ್ನ ರೋಷಾವೇಶವನ್ನು ನಾನು ನೋಡಲೇಬೇಕು. ಅಂದಾಗ ನಮ್ಮಂತ ಗಂಡಸರಿಗೆ ಕಾಮದ ಬಲ ಹೆಚ್ಚಾಗುವುದು. ಹಾ ಜಂಗಲಿ, ನಿನಗೆ ಉಣ್ಣಿಸಿ ತಿನ್ನಿಸಿ ಬೆಳೆಸಿದ್ದು ಏತಕ್ಕೆ ಗೊತ್ತಾ? ಗೊತ್ತು ಗೌಡ್ರಿ. ಹಾಗಾದ್ರೆ ಇವಳನ್ನು ಒಳಗೆ ಹೊತ್ತುಕೊಂಡು ಹೋಗಿ ಇವಳ ಸೌಂದರ್ಯದ ರಾಶಿಯನ್ನು ಗಾಲಿಗೆ ತೂರಿ ಬಿಡಲಿ. ಮರೆಯಲ್ಲಿ ಹೋಗಿ ಏನು ಮಾಡ್ತೀಯ? ಇಲ್ಲೇ ನನ್ನ ಎದುರಿಗೆ ಇವಳ ಸೀರೆಯನ್ನು ಬಿಚ್ಚಿ ಬೆತ್ತಲೆಯನ್ನಾಗಿ ಮಾಡು. ಇವಳು ನಿನ್ನ ಕೈಯಲ್ಲಿ ನಲುಗುವುದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಇವಳು ಸೊಡ್ಡು ಹೊಡೆದ ತೊಡೆಯನ್ನು ಮುರಿದು ಹಾಕು. ಲೇ ಗೌಡ, ನಾನೀಗ ತೊಡೆಯನ್ನಷ್ಟೇ ತಟ್ಟಿದ್ದೀನಿ. ಮೈ ಮೇಲೆ ಬಂದ್ರೆ ಗಂಡಸಿಗೆ ಯಾವ ಜಾಗ ಹೊಡಿಬೇಕೋ ಅದೇ ಜಾಗಕ್ಕೆ ಹೊಡಿತೀನಿ. ಲೇ ಜಂಗ್ಲಿ, ನಿನ್ನ ಕಬ್ಬು ಎಷ್ಟು ಅನ್ನೋದನ್ನ ನಾನು ನೋಡೇ ಬಿಡ್ತೀನಿ. ಆಹಾ ಲೇ ಪೋರಿ, ಎಷ್ಟು ಹಾರಾಡುವೆ ಕೈ ಮೀರಿ, ನನ್ನ ಕೈಯಿಂದ ಎಲ್ಲಿಗೆ ಹೋಗುವೆ ಹಾರಿ, ಸಾಧ್ಯ ಕಲಿಯುವೆ ನಿನ್ನ ಸೀರೆ. ಕಾಲೇಜ್ನಲ್ಲಿ ನಿಮ್ಮಂತ ಪುಡಾರಿಗಳನ್ನೇ ರ್ಯಾಗಿಂಗ್ ಮಾಡಿದವಳು ನಾಡು. ಏನು ಸೀರೆ ಬಿಸ್ತೀಯಾ? ಬಿಚ್ ಬಾ ನೋಡೋಣ. ಎಂದು ನಾನು ರಾಮದುರ್ಗ ಕಾಲೇಜ್ ಕಲಿಯಲು ಕಾಲಿಟ್ಟೆ, ಅಂದೆ ನಿನ್ನ ಮೇಲೆ ಕಣ್ಣಿಟ್ಟೆ. ಸೆರಗು ಸುತ್ತಿದರೆ ಸುಗರದಂತೆ ಕಚ್ಚಿ ಕಚ್ಚಿ ನಿನ್ನ ಮೈ ತುಂಬ ವಿಷಯವನ್ನು ಬಿಡುವೆ ಬಾರಲೇ. ಲೇ ಜಂಗಲಿ, ಇವಳು ಪೇಟೆಯಲ್ಲಿ ಬಿಳಿ ಕೋಳಿಯ ರುಚಿಯನ್ನು ನೋಡಿದ್ದಾರೆ, ಇವಳಿಗೆ ಹಳ್ಳಿಯ ರುಚಿಯನ್ನು ತೋರಿಸು. ಗೌಡ್ರೆ, ನಾನು ಮಾಡುವುದನ್ನು ಎಲ್ಲವನ್ನು ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಇವಳ ಬಿಳಿ ದೇಹವನ್ನು ಇಡೀ ಜಗತ್ತೇ ನೋಡಲಿ. ಲೇ ಅಣ್ಣೆ, ನಾನು ರ್ಯಾಂಗಿಂಗು ರೇಪಿಂಗು ಎಲ್ಲವನ್ನು ಮಾಡಿ ಇಲ್ಲಿಗೆ ಬಂದು ಊರವಕ್ಕೂ ಉಡಾಲನಾಗಿದ್ದೇನೆ. ಮಹಾಭಾರತದಲ್ಲಿ ದುಶ್ಯಾನಾಸನ ದ್ರೌಪದಿಯ ಸೀರೆಯನ್ನು ಸೆಳೆದು ಅವನ ಕೈ ಸೋತಿರಬಹುದು. ಆದ್ರೆ ಈ ಜಂಗ್ಲಿ ನಿಮ್ಮಂತ ಬಡಾಯಿ ಕೊಚ್ಚುವ ಹೆಣ್ಣೆಗಳ ಸೀರೆ ಬಿಚ್ಚೋದು ಅಂದ್ರೆ ಬಹಳ ಇಷ್ಟ. ಒಂದು ಬಾರಲೇ ಹೆಣ್ಣೆ. ಲೇ ಜಂಗ್ಲಿ, ಅವಳು ನನ್ನ ತಮ್ಮನ ಹೆಂಡತಿ. ಶಿವರಾಮನ ಮನೆ ಹಾಳಾಗಿ ಹೋಯಿತು, ಇನ್ನು ಇವಳಿಗೆ ಯಾರಿಗೂ ಗತಿ ಇಲ್ಲ ಇವಳಿಗೆ ಎಂದು ತಿಳಿದುಕೊಂಡಿರುವೆಯಾ? ನಾನಿನ್ನು ಬದುಕಿದ್ದೇನೆ. ಯಾಕೆ ಗೊತ್ತಾ? ನಿಮ್ಮೆಲ್ಲರ ಋಣವನ್ನು ತೀರಿಸಲಿಕ್ಕೆ. ಹೌದು ಗೌಡ, ನಿಮ್ಮೆಲ್ಲರ ಪೊಂಡತನಕ್ಕೆ ಮೊಂಡನಾಗಿ ನಿಂತಿದ್ದಾನೆ ಈ ಶಿವಾಜಿ. ಬೇಕಾದರೆ ಇದೀಗ ಸುರೇಂದ್ರನ ರುಂಡವನ್ನು ಕತ್ತರಿಸಿಕೊಂಡು ತಂದಿದ್ದೇನೆ. ಬೇಕಾದರೆ ನೋಡು, ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮೂರ ಅಗಸಿಯ ಬಾಗಿಲಿಗೆ ಕಟ್ಟುವೆ. ನಾಡಿನ ಸಮಸ್ತ ರೈತರೆಲ್ಲ ಅದನ್ನು ನೋಡಿ ಖುಷಿ ಪಡಬೇಕು. ಬೇಡಿಕೆ, ನೀವು ಅವನ ರುಂಡವನ್ನು ತಂದಾಕ್ಷಣ ನಿಮಗೆ ಹೆದರೋ ಜಯಮಾನ ನನ್ನದಲ್ಲ. ನಾನು ಮನಸ್ಸು ಮಾಡಿದ್ದು ಆಯ್ತು, ನಿಮ್ಮ ಎಲ್ಲರನ್ನು ಮುಗಿಸಿದ್ದು ಆಯ್ತು. ಮಾವ, ಈ ಪಾಪಿಯನ್ನ ಸುಮ್ಮನೆ ಬಿಡಬೇಡ. ಇವನಿಂದಾಡಿ ನನ್ನ ಮಾವ ಸತ್ತಿದ್ದು. ಇವನನ್ನ ಕಂಬಕ್ಕೆ ಕಟ್ಟಿ ಇವನ ಮೈ ಚರ್ಮ ಸುಲಿದು ಕೊಂದು ಹಾಕು ಇವನನ್ನ. ಮೊದಲು ಈ ಜಂಗ್ಲಿಯನ್ನು ಮುಗಿಸಿ ನಂತರ ಗೌಡನ ರಕ್ತದ ರುಚಿ ನೋಡೋಣ. ನನ್ನನ್ನು ಮುಗಿಸುವ ವಿಚಾರ ನಿಮ್ಮಲ್ಲಿ ಇದ್ದರೆ ನಿಮ್ಮನ್ನು ನಾನೇ ಮುಗಿಸುವ. ಹಾಗಿದ್ರೆ ನೋಡೇ ಬಿಡೋಣ. ಲೇ ಪಾಪ ತುಂಬಿದ ಈ ನಿನ್ನ ದೇಹ ಇವತ್ತು ಭೂಮಿಗೆ ಬೆಳಲೇಬೇಕು. ಲೇ ಜಂಗ್ಲಿ, ಲೇ ಗೌಡ, ಈ ಸಾವಿಗೂ ಕೂಡ ನೀನು ಉತ್ತರ ಕೊಡ
ಹೇ, ರೈತರಿಗೆ ಬರುವಂತಹ ಬೀಜ ಗೊಬ್ಬರಗಳನ್ನು ಮಾರಿಕೊಂಡು ತಿಂದು ತೇಗುತ್ತಿರುವೆಯಲ್ಲ, ಇವತ್ತು ನಿನ್ನ ಹೆಣ ಸುಡುಗಾಡದಲ್ಲಿ ಗಪ್ಪು ನೋಡಬೇಕು. ಶಿವಾಜಿ, ಇವನು ಮಾಡಿದ ಕೆಟ್ಟ ಕೆಲಸಕ್ಕೆ ಬರೀ ಮಾತಿನಿಂದ ಹೇಳಿದರೆ ಸಾಲದು. ಇವನನ್ನು ನಾನು ಮುಗಿಸಲೇ ಇಲ್ಲ, ನೀನು ಮುಗಿಸ್ತೀಯೋ? ಡಿಕೆ, ನಾನು ನೀನು ಅನ್ನೋದು ಬೇಡ. ಈ ಬೇಟೆ ಇಬ್ಬರಿಗೆ ಸೇರಿದ್ದು. ಯಾಕೆ ಗೊತ್ತೇ? ನಿನ್ನ ಮನೆಯನ್ನು ಹಾಳು ಮಾಡಿದ್ದಲ್ಲದೆ ನನ್ನ ಮನೆಗೂ ಕೂಡ ಗುಣ ಇಟ್ಟಿದ್ದಾನೆ. ಇಬ್ರು ಸೇರಿ ಹೊಡೆದು ತಿನ್ನೋಣ ಇವನನ್ನು. ನೋಡು ಶಿವಾಜಿ, ನನ್ನ ಮಾತು ಕೇಳೋ ದುಡಕಬೇಡ. ಲೇ, ಅವತ್ತು ನಮ್ಮ ಮಾತು ಕೇಳಿದರೆ ಇವತ್ತು ನಿನಗೆ ಈ ಗತಿ ಬರುತ್ತಿರಲಿಲ್ಲ. ಲೇ ಗೌಡ, ರೊಚ್ಚಿಗೆದ್ದ ರೈತನ ಕಿಚ್ಚು ಏನಾದರೂ ಜಗಕ್ಕೆ ಬಿದ್ದಿದ್ದೇ ಆದರೆ ನಿಮ್ಮಂತ ಸಾವಿರಾರು ಜನ ನೆಲಕ್ಕೆ ಬಿದ್ದು ಸುಟ್ಟು ಹೋಗುತ್ತೀರಿ. ರೈತನೆಂದರೆ ಸಾಮಾನ್ಯನೆಂದು ತಿಳಿಯಬೇಡ. ರೈತ ಒಂದು ಸಾರಿ ಏನಾದರೂ ಬುಗುಲೆತ್ತಿ ನಿಂತಿದ್ದೆ ಆದರೆ ಜಗತ್ತಿನಲ್ಲಿರುವ ಸರ್ವ ಜೀವರ. ಪ್ರಮೀಳಾ, ನೀನೇ ಕಮ್ಮ ಇಲ್ಲಿಗೆ ಬರ್ಲಿಕ್ಕೆ ಹೋಗಿದ್ದು. ಮಾವ, ಇವರು ಬಲವಂತವಾಗಿ ನನ್ನೆಲ್ಲ ಎಳೆದುಕೊಂಡು ಬಂದರು. ನೋಡಿ, ಈ ಕೊಲೆಯನ್ನ ನಾನೇ ಮಾಡಿದ್ದೇನೆ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ. ಅಷ್ಟರಲ್ಲಿ ಈ ಸುದ್ದಿ ಪೊಲೀಸ್ ಸ್ಟೇಷನ್ಗೆ ಹತ್ತಿರುತ್ತೆ. ಹಾ, ನೋಡುವಷ್ಟರಲ್ಲಿ ಬಂದೇ ಬಿಟ್ಟರು ನೋಡಿ. ಅಣ್ಣ, ಏನಿದೆಲ್ಲ? ಈ ಕೊಲೆಗಳನ್ನು ಯಾರು ಮಾಡಿದ್ದಾರೆ? ಇನ್ಸ್ಪೆಕ್ಟರ್, ನನ್ನ ಸೇಡಿನ ಸಲುವಾಗಿ ಈ ಕೊಲೆಗಳನ್ನು ನಾನೇ ಮಾಡಿದ್ದೇನೆ. ಅರೆಸ್ಟ್ ಮಾಡಿ ನನ್ನ. ಪ್ರಮೀಳಾ, ಇದೆಲ್ಲ ಗದ್ದಲಕ್ಕೆ ನೀನೇ ಕಾರಣ. ನಿನ್ನನ್ನು ಸಾಯಿಸಿದರೂ ಚಿಂತೆ ಇಲ್ಲ. ಅಣ್ಣ ಅತ್ತಿಗೆಯರನ್ನು ನಿನ್ನಿಂದ ತಂದುಕೊಳ್ಳಲು ಸಾಧ್ಯವೇ? ಅಣ್ಣ, ಇವಳನ್ನು ಇವರ ಮನೆಗೆ ಕಳುಹಿಸಿಬಿಡು. ತಮ್ಮ, ಅವಳು ಯಾವ ತಪ್ಪು ಮಾಡಿಲ್ಲ. ಅತ್ತಿಗೆಯ ಜೊತೆ ಗಲಾಟೆ ಮಾಡಿದ್ದು ನಿಜ. ಆದರೆ ಇನ್ನೊಬ್ಬರ ಮಾತು ಕೇಳಿ ಹೀಗೆ ಮಾಡಿದ್ದಾಳೆ ಹೊರತು ನಮ್ಮ ಮೇಲಿನ ದ್ವೇಷಕ್ಕಾಗಿ ಅಲ್ಲ. ಅಯ್ಯೋ ರೀ, ನನ್ನನ್ನ ಕ್ಷಮಿಸ್ಬಿಡ್ರಿ. ಯಾವ್ದೋ ಮಾತನ್ನ ಕೇಳಿ ನಾನು ದುಡುಕ್ಬಿಟ್ಟೆ. ಇನ್ಮೇಲೆ ನೀವು ಯಾವ್ದೋ ಶಿಕ್ಷೆ ಕೊಟ್ಟರು ನಾ ಅನುಭವಿಸ್ತೀನಿ. ಆಯ್ತು ಅಮ್ಮ ಪ್ರಮೀಳಾ, ನೀನು ಯಾವ ತಪ್ಪುಗಳನ್ನು ಮಾಡಿಲ್ಲ. ನೀನೇನು ಶೋಕಿಸಬೇಕಾಗಿರ್ತಕ್ಕಂಥ ಸಂದರ್ಭವಲ್ಲ. ಇದೆಲ್ಲವೂ ವಿಧಿಯ ಆಟ. ಏಕೆಂದರೆ ನಾವು ಬಯಸಿದ್ದೇ ಒಂದು, ಅವನು ರಚಿಸಿದ್ದೇ ಒಂದು. ಅವನು ರಚಿಸಿದ ನಾಟಕ ರಂಗದಲ್ಲಿ ನಟಿಸುವಂತಹ ನಟಕರು ನಾವು. ಇದನ್ನು ರಚಿಸಿದ ಕವಿಗೂ ಕೂಡ ಹೆಚ್ಚಿಗೆ ದಿನ ಬಾಳುವಂತಹ ಪುಣ್ಯ ಆ ಭಗವಂತ ಕೊಟ್ಟಿಲ್ಲಂದ ಮೇಲೆ ಆ ಕವಿಗೂ ಒಂದು ಕೂಡ ನಮನ ಸಲ್ಲಿಸಬೇಕು. ಏಕೆಂದರೆ ಕಲಾವಿದನ ಬದುಕು ಇದ್ದಾಗ ಹೇಗಿರುತ್ತದೆ ಅನ್ನೋದು ಒಬ್ಬ ಕಲಾವಿದನಿಗೆ ಗೊತ್ತು ಹೊರತು ಹೊರಗೆ ನೋಡುವ ಸಾಮಾನ್ಯ ಜನರಿಗೆ ಅಲ್ಲ. ಒಡಲಲ್ಲಿ ಬೆಂಕಿ ಇದ್ದರೂ ಕೂಡ ಮುಖದ ಮೇಲೆ ನಗುವನ್ನು ಹೊತ್ತುಕೊಂಡು ಸಾವಿರಾರು ಜನರನ್ನು ರಂಜಿಸುತ್ತಾ ತನ್ನ ಹೊಟ್ಟೆ ಉಪವಾಸ ಇದ್ದರೂ ಕೂಡ ಜಗತ್ತಿಗೆ ಸಂತೋಷ ನೀಡುವ ನಮ್ಮ ದೇಶದ ಕಲಾವಿದರಿಗೆ ಸಾಷ್ಟಾಂಗ ನಮನಗಳು. ಈ ನಾಟಕವನ್ನು ರಚಿಸಿದ ಕವಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅವರೆಂದಿಗೂ ಕೂಡ ಅಜರಾಮರ. ಮತ್ತೆ ಹುಟ್ಟಿ ಬನ್ನಿ, ಈ ನಾಡಿಗೆ ಇಂಥ ಕಥೆಗಳನ್ನು ರಚಿಸಿಕೊಡುವಂತ ಒಂದು ಶಕ್ತಿ ನಮ್ಮೊಳಗೆ ಉಳಿಯಲೆಂದು ನನ್ನ ಹೃದಯಾಳದಿಂದ ಆ ಕವಿಯಾಗಿರ್ತಕ್ಕಂಥ ಎಫ್.ಎಂ. ಮುಲ್ಲಾ ಅವರಿಗೆ ಇಲ್ಲಿಂದ ನಾನು ನಮಿಸುತ್ತೇನೆ. ಇದು ನಮ್ಮ ಜಿಲ್ಲೆ, ತಾಲೂಕು, ನಮ್ಮ ರಾಜ್ಯ ಕಳೆದುಕೊಂಡಿರ್ತಕ್ಕಂಥ
ಅಲ್ಲ, ಇದು ನಮ್ಮ ದೇಶವೇ ಕಳೆದುಕೊಂಡಿರ್ತಕ್ಕಂಥ ಒಂದು ರತ್ನ. ಅದಕ್ಕಾಗಿ ಅವರ ಕಥೆಗಳು 11ನೆಯ ಈ ಒಂದು ರಚಿತವಾಗಿರ್ತಕ್ಕಂಥ ನಾಟಕ ನಾವು ಮಾಡಿದ್ದು 11ನೆಯದ್ದು. ಅದಕ್ಕೆ ಆ ಕವಿಗೊಂದು ನಮನ ಹೇಳುತ್ತಾ ಆ ಕಾಕಮ್ಮ ದೇವಿಯಲ್ಲಿ ಮತ್ತೆ ಕೂಡ ಅವರು ಹುಟ್ಟಿ ಬರಲಿ, ನಮ್ಮಂಥ ಕಲಾವಿದರನ್ನ ಬೆಳೆಸಲಿ, ಪೋಷಿಸಲಿ ಅಂತ ಹೇಳಿ ಆ ತಾಯಿಯಲ್ಲಿ ನಾವೆಲ್ಲರೂ ಕೂಡ ನಮಿಸೋಣ. ಆ